ನಿಂದ ಬಾಟ್ಲಿಗೆ ಕೋಪಾದೇನ ಬಿತ್ತೊಂದು ಗಾಡಿ ಕೆಡ್ತನ ಕಣದಾಗ ಹತ್ತದ್ರಾಗ ನೀ ಯಾವ ಲೆಕ್ಕನ ಹೋಗ ಬಿತ್ತೊಂದು ಗಾಡಿ ಕೆಡ್ತನ ಕಣದಾಗ ಹತ್ತದ್ರಾಗ ನೀ ಯಾವ ಲೆಕ್ಕ ಹೋಗ ಗಿಟ್ಟಿ ಬರ್ತಾಳ ನೋಡ ಹೆಸರು ಬೆಟ್ಟ ಸಂಧ್ಯಾಗ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡೋಣ ತಿನಿಪಾನಿ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡೋಣ ತಿನಿಪಾನಿ ಆಡೋಣ ತಿನಿಪಾನಿ ಊರಾಗ ಹತ್ತದ ನಾಚ ಮನೆ ಆಡೋಣ ತಿನಿಪಾನಿ ಊರಾಗ ಹತ್ತದ ನಾಚ ಮನೆ ಯದಿ ಮೇಲೆ ಶಾದಿ ತುಡುಗಿಲ ಬೇಡರ್ ಮದ್ವಿ ಯದಿ ಮೇಲೆ ಶಾದಿ ತುಡುಗಿಲ ಬೇಡರ್ ಮದ್ವಿ ಎಡಗಾಲ ಇಟ್ಟ ಹಾಕಿ ನನ್ನ ಅಡಿನಾಳ ಹೆಂಡಿಯ ಕೂಡ ಹೋಗ ಗಾಡಿಯ ಮಲ ಎಡಗಾಲ ಇಟ್ಟ ಹಾಕಿ ನನ್ನ ಅಡಿನಾಳ ಹೆಂಡಿಯ ಕೂಡ ಹೋಗ ಗಾಡಿಯ ಮಲ ಹಾಯ್ ಬಸ್ ಚಂದುಳ ಚೆಲುವಿ ನನ್ನ ಹುಡುಗಿ ಹೊಕ್ಕಿಲ ಹಸ್ತುಲ ಸಾಲಿಗೆ ಕಾಯಿ ಬಂದವಿಲ್ಲವ ಹಾಲಿಗೆ ಆಗಿದವ ಚಂದನ ಸ್ಮೈಲಿಗೆ ರಿಬ್ಬನ ಕಟ್ಕೊಂಡ ಲಿಬ್ಬನ ಗತ್ತಿನ ಹಂಗ ಬರುತ್ತಿದ್ದರು ಸಾಯಂಕಾಲ ತೊಳಕೊಂಡ ಬರುತ್ತಿದ್ದರು ಕಲ ಬೆಳಿಗ್ಗೆ ನನ್ನೋರ ನಂಬಲಿಲ್ಲ ಹುಡುಗ್ಯಾರ ಕಲ ಬೆಳಿಗ್ಗೆ ನನ್ನೋರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಿಕೊಂಡಾಕಿ ಪಾದಳಲು ಬಲು ದೂರ ನಾ ಬಾಳ ಹಚ್ಚಿಕೊಂಡಾಕಿ ಪಾದಳಲು ಬಲು ದೂರ ಮಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತೀನಿ ನಿನ್ನಾಗಿ ನಿಂತೀನಿ ನಿನ್ನಾಗಿ ನಿನ್ನ ಕರಕೊಂಡ ಹೋಗಾಕ ಬನ್ನಿ ಗೋವಾ ಮುಂಬೈ ಹುಡುಗಿ ಗೋವಾ ಮುಂಬೈ ಹುಡುಗಿ ಕರಕೊಂಡ ಬಾರೋ ತಮ್ಮ ಮಾತ್ರ ಪೇಪರ ಬರಿಲಾಕ ಈಗಿನ ಹುಡುಗರು ಸಾಲಿ ಹೋಗ್ತಾರ ದನ ಕಾಯುದುಕ ನಾಟಕ ಮಾಡಿ ಇವರ ಮನಸ ಗೆದ್ದನ ಹೌದಾ ಇಷ್ಟಪಟ್ಟ ಹೆಸರ ಮಾಡಕ ಇವರ ಕಾರಣ ಬಂದ ನೋಡ ನನ್ನ ಅಂಗಡಿನ ಹಂಗ ರೆಡಿ ಮಾಡಿಸೇನ ಬಂದ ನೋಡ ನನ್ನ ಅಂಗಡಿನ ಹಂಗ ರೆಡಿ ಮಾಡಿಸೇನ ನಿನ್ನ ಗಂಡ ಬಂದನ ಹುಡುಗಿ ನೋಡ್ಲಾಕ ದೋಸ್ತ ಹಂಗಲ್ಲಿಲ್ಲ ಇಲ್ಲೇ ಬಸ್ತಳ ಕೇಳಿಲ್ಲ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಭಾಳ ನೀ ನನ್ನ ಕೆಮ್ಮೆ ಕಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ನಮ್ಮಮ್ಮಿ ಮೊನ್ನೆ ಕಬ್ಬಿನ ಬರ್ದಾಗ ಕಳಿಸಿನಿ ಗೊಮ್ಮೆ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಭಾಳ ನೀ ನನ್ನ ಕೆಮ್ಮೆ ನಮ್ಮೆ ಸಕ್ಕ ಹೊಂಟಿನಿ ಅಮ್ಮೆ ಮಾವ ಕರಿ ಭಾಳ ನೀ ನನ್ನ ಕೆಮ್ಮೆ ಕೊಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ಕೊಡುದಿಲ್ಲ ನಾ ಚುಮ್ಮಿ ಬಿಡುದಿಲ್ಲ ನಮ್ಮಮ್ಮಿ ಮೊನ್ನೆ ಕಬ್ಬಿನ ಬರ್ದಾಗ ಕಳಿಸಿನಿ ತೋರಿಸಿ ಯಬಸ್ ಯಬಸ್ ನೀ ಅಲ್ಲ ಹೋಗ ಮೋನಾಲಿಸ ಸಾವಳಿಗ್ಯಾಗ ನಡ್ದೈತಿ ನಮ್ ಕೇಸ ನೀ ಅಲ್ಲ ಹೋಗ ಮೋನಾಲಿಸ ಸಾವಳಿಗ್ಯಾಗ ನಡ್ದೈತಿ ನಮ್ ಕೇಸ ಯಾಕ್ ಮಾಡ್ತಿ ಮಾಡ ನೀ ಮೋಸ ನಿನ್ ಹೊಟ್ಟಾಗೈತಿ ನನ್ನ ಕೂಸ ನೀ ಅಲ್ಲ ಹೋಗ ಮೋನಾಲಿಸ ಸಾವಳಿಗ್ಯಾಗ ನಡ್ದೈತಿ ನಮ್ ಕೇಸ ತಿಂಡಿಲಿ ಎಬ್ಸ ನೀ ಏನವರ ಸಪ್ಪನ ಎಬ್ಸದಲ್ಲ ನಾ ಹೆಂಗ್ ಎಬ್ಸ್ಬೇಕನ ಬೆಕ್ಕದಾಗಲಿ ಅದನ್ನ ತೆಗ್ದೀನಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ದೋಸ್ತ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ಗೊಬ್ಬೆ ಬಳ ಅತ್ತೈತಿ ಚೋ 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 ಹಣ ಹೊಡಿಬಾರಣ ಗೊಬ್ಬೆ ಅತ್ತೈತಿ ಚೋ 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 ಹಣ ಹೊಡಿಬಾರಣ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ ಗೊಬ್ಬೆ ಬಳ ಅತ್ತೈತಿ ಚೋ 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 ಹಣ ಹೊಡಿಬಾರಣ ಗೊಬ್ಬೆ ಅತ್ತೈತಿ ಚೋ 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 ಹಣ ಹೊಡಿಬಾರಣ
ಕರೆಸಿ ಅಂಜಿಕೆ ಹಾಕ್ಯಾರ ನಮ್ಮ ಹುಡುಗಿನ ಒರಲಿ ಕಂದರ ಕಡಿತೀವ ಅನ್ನತಾರೆ ಅಂಜು ಮಗ ಅಲ್ಲ ನಾ ಅರಬಿ ಹಾವ ಬಿಟ್ಟರೆ ನನ್ನ ಬಾಳೆ ಏಳು ಅನ್ನದಾಗೈತೆ ನೀವಾದ ಮ್ಯಾಗೆ ನನ್ನ ಊರಾಗ ಕಡದರ ಕಡಿಲೆ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ಕೇಳಂಗಿಲ್ಲ ಏ ನಿಮ್ಮಪ್ಪ ದಾನಲ್ಲ ಯಾರೊಂದಿಗೆ ನನಗಿಲ್ಲ ನಿಮ್ಮಪ್ಪ ದಾನಲ್ಲ ಯಾರೊಂದಿಗೆ ಹಂಗಿಲ್ಲ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಣಿನಿ ಫ್ಯಾಷನ್ ಹರಿದ ಹುಡುಗರ ಮುದುಕರಿಗೆಲ್ಲ ಪಟಿನಿ ಟೆನ್ಷನ್ ಹರಿದ ಹುಡುಗರ ಮುದುಕರಿಗೆಲ್ಲ ಪಟಿನಿ ಟೆನ್ಷನ್ ಗೆಡ್ಡಿದ್ರು ಗಿನಿ ಅಂತ ಹೆಣ್ಣ ಕೊಕ್ಕೇತು ನನ್ನ ಕಣ್ಣ ಗೆದ್ದಿದ್ರು ಗಿನಿ ಅಂತ ಹೆಣ್ಣ ಕೊಕ್ಕೇತು ನನ್ನ ಕಣ್ಣ ಪ್ರೀತ್ಯಾಗ ಮಾಡಿ ಹೋಗೈತಿ ನನ್ನಂತ ಜೀವ ಸಣ್ಣ ಗದಲಗ ಬಂದು ಸಿಕ್ಕಿದೆ ಮಾವ ಆಗದು ಮೈ ಕೈ ತಡ್ಕೊಳ್ಳಬೇಕಾ ನೋವ ಗದಲಗ ಬಂದು ಸಿಕ್ಕಿದೆ ಮಾವ ಆಗದು ಮೈ ಕೈ ತಡ್ಕೊಳ್ಳಬೇಕಾ ನೋವ ಮನವಲಿ ಜಾತ್ರೆಯಾಗ ಸಿಕ್ಕಿದಿ ಹುಡುಗಿ ತಡ್ಕೊಳ್ಳಿ ಹೆಂಗ ನೋವ ನಾನು ಕಲ್ಬಳಿಗಿ ಮಾವ ಕಲ್ಬಳಿಗಿ ಜಾತ್ರೆಯಾಗ ಸಿಕ್ಕಿದಿ ಹುಡುಗಿ ಮಾನವ ಮೈ ಕೈ ನೋವ ಗದ್ದಗ ಎಬ್ಸವ ನೋವ ಸಚ್ಚಿ ನನ್ನ ಕಲ್ಬಳಿಗಿ ಹಗರಂತ ತಿಳಿದೀದಿ ಇಲ್ಲ ಯಾರಿಗೆ ಕಮ್ಮ ಮಾನವ ಸ್ಟೇಷನ್ದಾಗ ಚಾವ ಟಮಾಟಿ ಕೆಂಪ ಕೆಂಪ ಮಾವ ಹೊಳಿ ಬರುವಂತ ಪಂಪ ಟಮಾಟಿ ಕೆಂಪ ಕೆಂಪ ಮಾವ ಹೊಳಿ ಬರುವಂತ ಪಂಪ ಕೆಂಪ ಅಂತೇಳಿ ಅಂತ ಡ್ರೆಸ್ ಹಾಕಿ ಬಂದಿದ್ದಿ ಕಲಬುರಗಿ ಮಾಮ ಬೆಳ್ತಕ್ಕ ಆಗವ ಕಾಮ ಕಲಬುರಗಿ ಕೆಂಪ ಮನ್ನವಲ್ಲಿ ಜಾತ್ರೆ ಐತಿ ಫುಲ್ ಸಂಪ ಕಲಬುರಗಿ ಹುಡು ಸಂಪ ಮನ್ನವಲ್ಲಿ ಜಾತ್ರೆ ಐತಿ ಫುಲ್ ಸಂಪ ನಿಮ್ಮಪ್ಪ ಬಡಗ ಬಂದ್ರ ಮನ ಬುಲೆಟ್ ಗಾಡಿ ಗಾಡಿ ಪಡ್ಡ 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 ಗಾಡಿ ಪಡ್ಡ 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 ಗಾಡಿ ಪಡ್ಡ 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 ಮಂದ ಕುಂತ ಹುಡುಗರ ಪಿಕ್ಕಿ ಪಿಕ್ಕಿ ನೋಡ್ ಮನದಾಗ ಕೈತಿ ದಡ 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 ಮನದಾಗ ಕೈತಿ ದಡ 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 ಓಯ್ ಮಾವ 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 ಆಟೋ ಮಾವ ಓಯ್ ಮಾವ ಓಯ್ ಮಾವ 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 ಆಟೋ ಮಾವ ಹುಡುಗಿ ನಮ್ಮ ಕವಿಗಳು ಭಾಳ ಸಿಟ್ಟಿಗೆರ್ಯಾರ ಏನ ಸಾಕ ಚಲೋ ಮಾಡ ಏ ನನ್ನ ನೋಡಕ್ ಕರ್ಸಿ ಏನ್ ಕವಿ ನೋಡಕ್ ಕರ್ಸಿ ಅವರು ನನ್ನ ನೋಡ ಬಾ ಬಾ ಪೋಮ್ 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 ಅಂತ ಎಲ್ಲಿ ಹಿಡ್ಕೊಂಬಂದು ಯಪ್ಪ ಇವ ಅವ್ರು ಪೋಮ್ 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 ಅಂತ ಏನೇ ಮೂಳ ಹಳೆ ಮೂಳ ನಿನ್ನ ಕಣ್ಣು ಕಣ್ಣಿಗೆ ಹುಡುಗಿಯರ್ ನಿನ್ನ ಸಾಮಾನ ಕಾಣ್ತಾವಿಲ್ಲ ನಿನ್ ಎಂತದರ ಇರ್ಬೇಕು ನಂದಕ್ ಬಂದ್ ಹಾಯ್ದಲ್ಲ ನಂದು ಸೋರಾಕತ್ತೈತಿ ತಟ ತಟ ಅಂತ ಏ ಹಳ್ಳಿ ಹುಡುಗಿ ಮೊಸರು ಗಡಿಗೆ ಏನ ನೀನಾಗೆ ಬಂದ ಹಾದ ನನಗ ಬೇತಿಯ ಅಲ್ಲ ಹುಡುಗಿ ಅದೇನೋ ತಾರಲ್ಲ ಮೀಸ್ ಬಂದ ಅವಂಗ ದೇಶ ಕಾಣ್ಲಿಲ್ಲತ್ತ ಅದೇನೋ ಬಂದಕ್ಕಿಗೆ ಏನೋ ಕಾಣ್ಲಿಲ್ಲತ್ತ ಏನದ ಏನ ಆಕೆ ಬಂದಕ್ಕೆ ಏನು ಕಾಣಲಿಲ್ಲ ಅದನ್ನ ಹೇಳೋದು ಬ್ಯಾಡ ಹೇಳಬೇಕು ಗೊತ್ತಾಗಬೇಕಲ್ಲ ನಾ ಸನ್ನಿಕೆ ಅದೇನಲ್ಲ ಬ್ಯಾಡ ಬೇಕು ಏ ಹುಡುಗಿ ಕನ್ನಡದ ಬೆಡಗಿ ಇಷ್ಟ ಹಾದಿದಕ್ಕೆ ಇಷ್ಟ ಬೇಯ್ದ ಇಷ್ಟ ಏನು
ನೋಡಿಲ್ಲಿ ನಂದು ಎಂತದು ಜಾಕಿ ಮಾಡ್ದಂತ ಕೊಡ ಹೊಡೆದೈತಿ ನೋಡಿಲ್ಲಿ. ಅಳಬ್ಯಾಡ ಪ್ರೇಮ ಅಳಬ್ಯಾಡ. ಹೆಂಗ್ರೆ ಮಾಡಿ ನಿನ್ನ ಕೊಡ ಸುದ್ದ ಮಾಡು. ಅಣ್ಣಗಳ ಸುಮ್ಮಿರ್ಯ ಮಾಮನ್ ಜೊತೆ ಮಾತಾಡಕತ್ತೀನಿ. ನೀ ಮೊದಲು ಬರ್ಬೇಕಾದ್ರ ಊರ್ ಹೆಸರು ತಿಳ್ಕೊಂಡ್ ಬರ್ಬೇಕಾಗಿತ್ತ. ಯಾಕನ ತಿಳಿಸ್ಯಾನ ಯಮನಪ್ಪ ನನಗೆಲ್ಲ ತಿಳಿಸ್ಯ ಬಂದಾನ. ಏನ ಮಾಡ್ತಿದ್ದಿ ನೋಡು, ಬಂಗಾರದಂತ ಜಾಕಿ ಮಾಡ್ಕೊಂಬಂತ ಕೊಡ ಎಷ್ಟು ಜೋಪಾನ್ ಮಾಡಿದೆ ಗೊತ್ತೈತೆ ನಿನಗ? ನೀ ಕೊಡ ಜೋಪಾನ ಮಾಡಿದ್ ನನಗೇನ್ ಗೊತ್ತ? ಹೇಳ್ತೀನಿ ಕೇಳಿಲಿ. 15 ವರ್ಷ ಆದ್ ನಮ್ಮ ಅಪ್ಪ ಕೊಡ್ಸಿದಿನ, ಯಾರ ಕಡೆನೂ ಮುಟ್ಟಿಸ್ಕೊಂಡಿದ್ದಿಲ್ಲ, ಯಾರ ಕಡೆನೂ ಬಡಿಸ್ಕೊಂಡಿದ್ದಿಲ್ಲ. ನೀ ಬಂದ್ ಹದಿಕ ನಂದು ಸೋರಾಕತೈತಿ. ಈಗ ಜರ ನಮ್ಮ ಅಪ್ಪ ಕೇಳಿದ್ರಿ ಏನಂತ ಹೇಳಿ ನಮ್ಮ ಮನಿಗೆ ಹೋಗಿ. ಅಳಬ್ಯಾಡ ನನ್ನ ಚಿನ್ನ, ತೆರೆದ್ ನೋಡಿ ಒಮ್ಮೆ ನಿನ್ನ ಕಣ್ಣ, ನಿನ್ನ ಬಾಯಾಗಿರ್ತನ ಗುಣ್ಣ. ನೀ ಬೆಂಕಿ, ನಾ ಬೆಂಕಿ ಬಿಡು ಮತ್ತ. ನೀ ಬೆಂಕಿ. ನೀ ಹೂ ಅಂದ್ರ ತರ್ತನ ಹೊಸ ಕೊಡಾನ. ಯಪ್ಪ ನಿಂದು ಕೊಡ ಬೇಡ, ಜರ ನೀನು ಕೊಡ ತಗೊಂಡ್ರ ಅಕ್ಕಿ ಮತ್ ನನಗ ಜೋಡ, ಆಮೇಲೆ ಅಕ್ಕಿ ಮತ್ತ ಊರಿಗೆ ಚುಮ್ಮರಿ ಚೋಡ. ಬಪ್ಪರೆ ಹುಡುಗಿ ನನ್ನ ಮನಕ ದತ್ ಹುಡುಗಿ, ಎಲ್ಲಿ ಹೊಡೆದತಿ ನೋಡು ನಿನ್ನ ಕೊಡ. ಏನ ತಳ ಮ್ಯಾಗ ಹೊಡೆದತಿ ಏನ? ನೋಡಿಲ್ಲಿ ನೋಡಿಲ್ಲಿ ಮ್ಯಾಗ ಹೊಡೆದೈತಿ. ಇಂಥ ಸಣ್ಣ ವಯಸ್ಸಿಗೆ ಇಟ್ಟು ಹೊಡೆದತ್ಲೆ ನಿನ್ನ ಕೊಡ. ಅಲ್ಲ ಹುಡುಗಿ, ಇದು 15 ವರ್ಷದ ಹಳಿ ಕೊಡ ಅಂದ್ರು ಪಾಟ್ ಮತ್ ನೀ 15 ವರ್ಷದಾಗ ಹೊಡಿಯಾದ್ಲ ಜೋಪಾನ ಮಾಡ್ಕೊಂಡ್ ಬಂದಿಲ್ಲ. ಹೌದು ಮತ್ತ. ಇದು ಮಾಡಿ 15 ದಿನದ ಹಿಂದ ನಮ್ ತೋಟಕ್ ಬಂದಾಗ ತಟ 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 ಸೋರೋದು ನಾನ ನೋಡಿನ. ಏನ್ ಮಾತಾಡಕತ್ತಿ? ನನ್ ಸೋರುದು ನೀ ಯಾವಾಗ ನೋಡಿದಿ? ಹೌದಾ, ಮಾನ್ನಿ ನಮ್ಮ ಹೊಲಕ್ ನೀರಿಗೆ ಬಂದಾಗ ಸೋರ್ಕೋ ನಮ್ದೇನ್ ಕೆಲಸ, ಸೋರೋದು ನೋಡೋದ ಕೆಲಸ. ಅನ್ನೋದ್ರಾಗ ನೀರಿಗೆ ಬಂದಾಗ ಸೋರೋದ ನಾನ ನೋಡಿನ. ಅಲ್ಲ ಮಗನ, ನೀವು ಪಕ್ಕ ನೋಡ್ಯಾನಂತೀರಿ ಏನ್ರಿ ನೀವೆಲ್ಲ? ಏ ನೀ ಪಕ್ಕ ತಿಟ್ಟಿಸಿ ನೋಡಿ ಏನು ಮತ್ತೆ ನಂದು ಸೋರುದು ಕೊಡ. ಸೋರೋದು ಅಟ್ಟ ಅಲ್ಲ, ಎಲ್ಲಿ ಸೋರ್ತೈತಿ ಎಲ್ಲಿ ಹೊಡಿತೈತಿ ಎಲ್ಲ ನೋಡ್ಕೊತಾ ಇರ್ತಾನ. ಏನ ನೀನು ಕೊಡ ಏನ್ ಮಾಲ ನೋಡಿದಕ್ಕ ಹೇಳಾತನ. ಆ ಒಡದ ಕೊಡ ನೀ ಹೆಂಗ್ ಗಟ್ಟಿ ಮಾಡಿದಿ? ಅದು 5 ಕುಂತು ರಿಪೇರಿ ಮಾಡಿನದನ್ನ ರಿಪೇರಿ ಮಾಡ್ಕೊಂಡು ಬಂದೀನಿ. ಈ ಕೊಡ ರೆಡಿ ಮಾಡಕ್ 5 ದಿನ ಬೇಕಾತ. ನಿನ್ನ ಕೊಡ ದೊಡ್ಡ ದೊಡ್ಡ ತೂಟ ಬಿದ್ದಿರ್ಬೇಕು, ಅದಕ್ಕ 5 ದಿನ ತಗೊಂಡಿ. ಅದಕ್ಕಲ್ಲ ಅಲ್ಲ 1-2 ದಿನ ಆಗ್ಲಿಲ್ಲ. ಏನದ ಆಗ್ಲಿಲ್ಲದ? ಯಾಕಂದ್ರ ಇಚ್ಚಿಗೂ ನೆಗ್ಗಿರ್ತೈತಿ, ಇಚ್ಚಿಗೂ ನೆಗ್ಗಿರ್ತೈತಿ. ಅದಕ್ಕೆ ಅದನ್ನ ಬೇಸಂಗ ಮಾಡಿ ಸ್ವಚ್ಛ ಸಬ್ಕ ಹಾಕಿ ಕಸ 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 ತೊಳೆದು ತಗೊಂಬರ್ದ್ರಾಗ 5 ದಿವಸ ಆತು. ಈಗ ನೋಡಿಲ್ಲ ನಂದು ಸೋರಾಕತೈತಿ, ಏನ್ ಮಾಡ್ಬೇಕು ಇದಕ್ಕ? ಅಂಜಾಳಿ ನಾ ಹೇಳ್ತೀನಿ, ಬಳಿ ಬಾ ಬಂದು. ಬಳಿ ಬಾ ಬಂದು. ಹೌದಾ ಪ್ರೇಮ, ಈ ನಿನ್ನ ಕೊಡದ ಕಂಟ್ ಹೊಡೆದೈತಿ. ಮಾನ್ನಿ ಹಳಿ ಕೊಡ ಈಗ ಕಂಟ್ ಹೊಡೆದೈತಿ. ಮಾನ್ನಿ ತಳ ಹೊಡೆದಿತ್ತ. ಈಗ ಬಹುದೂರ್ ಬಂಟನ್ಕಾಯ ಸಿಕ್ಕ ಕಂಟ್ ಹೊಡೆದೈತಿ. ಅದೇನ್ ತಪ್ಪ? ಅದು ಹೊಡೆದ್ರ ಹೊಡಿಲಿಕ್ಕೆ ಬಿಟ್ರ ಬಿಡಲಕ್ಕ. ಈಗ ತಗೋ, ಸೋರ್ಲಾರ್ದಂಗ ಮಾಡಿ ಕೊಡು, ತಗೋ ಇದನ್ನ. ಹುಡುಗಿ, ಓ ನೀ ಈ ಟೊಪ್ಕಿ ಕೊಟ್ರಿ ಅಂದ ಬಳಕ ಹಾ. ಇರ್ಲಿ ಬಿಡು ಮಮ್ಮ. ನಿನ್ನ ಕೊಡಕ್ ಬಿದ್ದ ತೂತ್ನ್ಯಾಗ ನನ್ನ ಸಾಮಾನ ಹಾಕಿ ಎದ್ರ ಸಾಮಾನ? ಶಿಸ್ತಂಗ್ ಬೆಸ್ಗಿ ಮಾಡಿ ನೀ 9 ತಿಂಗಳು ಒಂದು ಹಣ್ಣಿನ ಸುಡೋದಂಗ ಮಾಡಿ ಕೊಡ್ತಾನ. ಆಯ್ತು, ಹಂಗಂದ್ರ ಮತ್ತ ತಡ ಯಾಕ ಕೈ ಹಿಡ್ಕೋಲ್ಲ ಮತ್ತ ಶುರು ಮಾಡಂಗಾದ್ರ ಬಿಡ ರೇ ಬಿಡ. ಏ ನಿನ್ನೇನು ಅಂಜಿ ಹೇಳ್ತಾಳ ಮನಗಂಡ ಕೂಟ ಕಟ್ಟಿದಿ ಪ್ರೀತಿಗೆ ರೇಟ, ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಡೌಟ. ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಡೌಟ. ಚಪ್ಪಾಳೆ ಹೊಡಿ ನೋಡುನು, ಚಪ್ಪಲೆ ಹೊಡಿಲೆ. ನೀ ಹೊಡಿ ಒಂದ್ಸಲ. ಚಪ್ಪಾಳೆ ಹೊಡಿ ನೋಡುನು. ನನಗ
ಬರಲ್ ತಡಿ ಮಾಮ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಇನ್ನೊಂದು ಬಡ್ಕೊಂಡು ನೋಡು, ಇನ್ನೊಂದು ಬಡ್ಕೊಂಡು ನೋಡು. ವಾದ ವರ್ಷ ಹೇಳಿನ ಇದನ್ನ ಸಡ್ ಹೊಡ್ಕೋದು ಹುಡುಗ್ಯಾರ ತಗದ ಅಲ್ಲ ಅಂತ ಹೇಳಿ ಮತ್ತೇನ ನಿಂದರ ಹೊಡ್ಕೊ ಹೋಗ್ಲಿ ಅತ್ತ. ಅಂಜಾಳೆ ಐಕಿ ನಾ ಹೊಡಿಲ್ಲ ಸಡ್ ಅಂಜೇತಾಳ ಬ್ಯಾಡ ಬಿಡ ಇಲ್ಲ ಅಣ್ಣ. ಅಣ್ಣ ಹೋಗಿ ಒಂದ ಎತ್ತೆಲ್ಲ ಮನಗಂಡ ಕೂಟ ಕಟ್ಟಿದಿ ಪ್ರೀತಿಗೆ ಲೇಟ ಎತ್ತೆಲ್ಲ ಮನಗಂಡ ಕೂಟ ಕಟ್ಟಿದಿ ಪ್ರೀತಿಗೆ ಲೇಟ ಎಲ್ಲ ಗೊತ್ತಾಗಿ ಅನ್ನ ಸಾತೈತೇನೆ ಎನ್ನದಿ ಎನ್ನೋದ ಡೌಟ ಎಲ್ಲ ಗೊತ್ತಾಗಿ ಅನ್ನ ಸಾತೈತೇನೆ ಎನ್ನದಿ ಎನ್ನೋದ ಡೌಟ ಬಾದಾಮಿ ಹುಡುಗಿನಿ ಮಾರಿ ಬಾಂದಾಗ ಬರ್ತೀನಿ ಹಾರಿ ಎಕ್ಕಾದಾಗ ಕೊಂಡಿದ್ಯ ರೊಟ್ಟಿ ಎತ್ತಂದ ತುಪ್ಪದಾಗ ಜಾರಿ ನೀ ಹತ್ತಿದ ಕಾರ್ ಗಾಡಿ ಮಾರಿ ಹೊಸದ ತಂದಿನಿ ಮಾರಿ ಯಾರನ್ನ ಕರ್ಕೊಂಡ ತಿರುಗಿ ದೂರ ಆಗಿಯ ಬೆಂಗಳೂರು ಸಿರಿ ಅಂತ ಎನ್ನ ಬಿಟ್ಟವಾದಿಯಲ್ಲ ನನ್ನ ಕೊಟ್ಟಾರ ಹೋಗಲಿಲ್ಲ ಗೋಣ ಗಂಡನ ಮಣಿಯಾಗ ನನ್ನ ನೆನಪ ಬಂದಾಗ ಒಮ್ಮೆ ಹಚ್ಚಿ ನೋಡಬೋಣ ನಗತಾರ ಊರನ ಮಂದಿ ತಿರುಗುದ ನೋಡಿ ಸತಿ ಸಂದಿ ನಗತಾರ ಊರನ ಮಂದಿ ತಿರುಗುದ ನೋಡಿ ಸತಿ ಸಂದಿ ಮದುವೆಯಾದ ಹುರುಪಿನ್ಯಾದ ಹಸಗೊಂಡ ಹೊಂಟೆಲ್ಲ ಮೆಹಿದಿ ಮದುವೆಯಾದ ಹುರುಪಿನ್ಯಾದ ಹಸಗೊಂಡ ಹೊಂಟೆಲ್ಲ ಮೆಹಿದಿ ಬೆಳಿಗ್ಗೆ ಹೈ ಮೇಲೆ ನಿಂತ ನಿಧಾನಿ ಮೇಲೆ ಕೊಟ್ಟಿನ ಮೊತ್ತ ನಿಮ್ಮ ಊರಿಂದ ಬರುವಾಗ ಹುಡುಗಿ ಮುಳಗಿರತ್ತೆತ್ತ ಮತ್ತ ನೀ ಹಾಕಿದ ಮುಗನತ್ತ ನನ್ನ ಕರೆದಾಗ ಆಗತೈತಿ ಮತ್ತ ಮಾಂದ್ರನ ಹೆಂಗ ಬರಲಿ ಬಾಳಿ ಮಾಡತಿ ಮಾಡನಿ ಮತ್ತ ನೀ ಕಲವರ ಹೊಟ್ಟೆ ಬೆಲಲಿ ಬರ ಕುಂಡ ಕುಂಡ ತಪ್ಪೈತಿ ಕಬರ ನೂರ ಹುಟ್ಟಾಗಿರಬೋರ ಹೆಚ್ಚಾತ ಮನಸ್ಸಿನ ಬಾರ ಲಾಲ 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 ಸಿಂಹನ ಕಾಡಲ್ಲಿ ನೋಡಿದ್ರ ಜೂವಲ್ಲಿ ನೋಡ್ತಿದ್ದ ಯಾವತ್ತಾದ್ರೂ ರಾಜ್ಯ ಗಾಂಭೀರ್ಯದಿಂದ ಸ್ಟೇಜ್ ಮೇಲೆ ಗರ್ಜಿಸೋದನ್ನ ನೋಡಿದ್ರ ಏ ಮಾಮ ಹಿಂಗ ನಮ್ಮ ಊರಾಗ ಬೆಕ್ ಓದಿರ್ತಾವ ಬೋಡ್ಸಿಕೆ ನಮ್ಮ ಊರಾಗ ಸಿಂಹ ಹಿಂಗ ಹೋದಿರ್ತಾವ ಅಲ್ಲ ಛೇ 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 ಎಂತ ಕಾಲ ಬತ್ರಿ ನೋಣ ಅವಾಗ ನೋಡಿದ್ರ ಎಲ್ಲಾರು ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ತಿರುಗಾಡ್ತಿದ್ರು ಈಗ ನೋಡಿದ್ರ ಮಕ್ಕಳು ಸ್ಟಾರ ಹಿಮಲತ್ತಿಂದ ಪಿಚಕ್ ಪಿಚಕ್ ನೋಡ್ಕೋತ ಅಡ್ಡಾಡ್ತಾರ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ನನ್ನ ಮಗಳು ಒಂದು ನೀರು ಹೋಗಿ ಬಾಳತನ ಆತು ಯಾವಾಗ ಹೋಗ್ಯಾಳೋ ಏನು ಸುದ್ದಿಯೋ ಇನ್ನ ಬಂದೇ ಇಲ್ಲ ಆದ್ರೆ ಕೆಟ್ಟತಿ ಅಂದ್ರೆ ಎಲ್ಲಾರು ಕೆಟ್ಟಾರ ತಿಳ್ಕೊಬೇಡ್ರಿ
ಸದ್ದ ನನ್ನ ಮಗಳು ನೋಡ್ರಿ ಬಂಗಾರ ಬಂಗಾರ ತುಕುಡಿದ್ದಂಗ ಬಂಗಾರದಾಗ ಏನ್ರ ಕಸರು ಹೊಂಟಿದ್ ಕರೆ ನನ್ನ ಮಗಳೊಳಗೆ ಕಸರು ಹೊಂಟಂಗಿಲ್ಲ. ಇಲ್ಲಿ ಯಾವ ಯಾವ್ದು ಬೀದಿ ನಾಯಿಗಳು ನಿಂತಾವಲ್ಲ ನಿಂದ್ರು ವಯಸ್ಸೈತಿ ನಿಂದ್ರು ಅಲ್ಲಿ ಯಾಕು. ಯವ್ವ ಮಗಳ ಪ್ರೇಮ ಎಲ್ಲದು ನಿನ್ನ ಅವನ ಯವ್ವ ಮಗಳ ಪ್ರೇಮ ಎಲ್ಲದು ಯವ್ವ ನಿಂದ್ರು ನಾವು ಎಷ್ಟು ನುಲಿತೀನಿ ನಿಂದ್ರು ಒಂದಿಟ್ಟ ಇಲ್ಲೇ ಅದಿನೋ ಯಪ್ಪ ಇಲ್ಲೇ ಅದಿನಿ. ಮತ್ ಎಷ್ಟೋತನ ಲಾಭ ಹೋಯ್ಕೊಳತ್ತನ ಅಲ್ಲಿ ಏನ್ ಮಾಡ್ಲತ್ತಿ ನಿತ್ತ ಬರ್ಬೇಕಿಲ್ಲ ಅವನ್ ಜೋಡಿ ಅಂತ ತೆಗ್ದಿ ಜಗಳ. ಯಪ್ಪ ನಾ ಯಾರ ಜೊತೆ ತೆಗ್ದಿಲ್ಲ ಜಗಳ. ನಾನು ಅದನ್ನ ಕಾರ್ಕೊಂಡ್ ಮುರುಗೇಶಪ್ಪನ ಮಗಳ ನಮ್ಮ ಒಂದೈತಿ ಬಾಳ ಒಳಕ. ಮತ್ ಅವನ್ ಜೋಡಿ ಯಾಕೆ ತೆಗ್ದಿ ಜಗಳ ಆಮೇಲೆ ಬಾಳ ಆಗ್ಬೇಕ ನಿಮ್ಮ ಅವ್ಗ ಒಳಗ. ಒಂದ್ಸಲ ಒಪ್ಪಿಗೆ ಕೊಟ್ಟು ನೋಡ್ರಿ ಒಳಗೂ ಹಾಕೋನು ನಿಮ್ ಬಳಗಾನು ಸೇರ್ತಾನ. ಏ ನಿನ್ನ ಅವನ ಸಾಂಗ್ಲ್ಯಾಗ ನಿರೋಧ ಮಾರ್ದಂಗ ನೀನ್ ಏನ್ ಬರ್ಬೇಕಿಲ್ಲ ನನಗ ಮಗನ ಇದ ಅಂದಿ ಇನ್ನೊಂದ್ ಮಂದಿ ಅಂದ್ರ ನೀನು ಮೆಟ್ಲೇನ ಹೊಡಿತೀನಿ ಮತ್ತ ಹನಿ ಬೈ ನೆಕ್. ಎಟ್ಲೆ ನೀರ್ ತರ್ಲಕ್ ಹೋಗಿ ಎಟ್ ಲೇಟ್ ಮಾಡಿದೇವ ಪ್ರೇಮ ನೀನು. ಅಪ್ಪಾಜಿ ಇವ್ರ ಅದಾರಲ್ಲ ಇವ್ರ ಮೊದಲ ನೀ ಯಾರು ನಿಮ್ಮ ತಂಗಿ. ಅವ್ರು ಪೋಮ್ 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 ಅಂತ ಇವ್ರ ಅದಾರ ಗೊತ್ತತ್ ನನಗೂ ಏನಾತ. ಅಪ್ಪಾಜಿ ಇವ್ರು ಬಾಳ ಅಂದ್ರ ಬಾಳ ಒಳ್ಳೆಯವ್ರ ಅದಾರ ಗೊತ್ತೇನು. ಅಂತದ್ ಏನ್ ಮಾಡಿದ್ವ ನಿನಗ ಚಲೋ ಕೆಲ್ಸ. ನಾನು ಕೊಡ ಕೊಡೇನ ಈ ಕೊಡ ತಗೊಂಡು ನೀರಿಗಂತ ಹೊಂಟಿದ್ನ್ಯಾ ಕಲ್ಲೊಂದ್ ಅಡ್ಡಿತ್ತು ಜಾರಿ ಬಿದ್ದು ಬಿಟ್ಟ ನಂದು ಸೋರಾಕತ್ತು. ಅಷ್ಟ್ರಾಗ ಇವ ಎದ್ ಕಳ್ತಿ ಗಪ್ಪ ನಿಂದ್ರ ನನ್ನ ಚೋರಿ ಅಂದ್ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡ್ ಕೊಡಕತ್ತಿದ್ನ್ಯಾ ಅಷ್ಟ್ರಾ ನೀ ಬಂದ್ ಬಿಟ್ಟಿ. ಅವೇನ್ ಮಾಡ್ತಾನು ಆ ಬದ್ರೇನ್ ಅಂಗಡಿಗೆ ಹೋಗ್ಬೇಕಿಲ್ಲ ಇನ್ನೂರು ರೂಪಾಯಿ ಹಚ್ಚಿ ಮಾಡಿ ರಿಪೇರ್ ಮಾಡಿ ಕೊಡ್ತಿದ್ದು. ಈ ಅಡ್ಸಿಕೊಂಡಂತೇಳಿ ಏನ್ ಮಾಡ್ಲಕ್ ಬರ್ತೈತಿ. ಈಗ ರಾತ್ರಿ ಹಂಗ ಹೋಗ್ಕಾಳ ಅವ್ ರಾತ್ರಿ ಬ್ಯಾರೆ ಕಡೆ ಹೋಗಿರ್ತಾನ. ಅಲ್ಲೋ ಪ್ಯಾಚ್ ಬಡಿದ್ ಹೇಳ ನನಗ ಅವ್ ಏನ್ ಹಾಕೋಣ ಬದ್ರೆ ನೀ ಆಯರಿ ಹಾಕೋತಕ ಇಟ್ಟು ಮಾತಾಡೋಣ. ಆಯರಿ ಹಾಕೋ ಬಿಡ್ತಾನ. ಎದರ ಆಯರ್ ಆಯರಿ ಅನ್ನೋದು ಗೊತ್ತಿಲ್ಲ ಏನ. ನಮ್ ಕಡೆ ಆಯರ್ ಅಂದ್ರ ಬೇರೆ. ಮೂಯ್ ಅನ್ನೋದು ಲಗ್ನದಾಗತ್ತಾರ ಈಗ ಹಾಕೋದಕ್ಕ ಆಯರಿ ಅತ್ತಾರ. ಯವ್ವ ಪ್ರೇಮ ಮಗಳು ನಡಿವ ಏನ್ ಮನಿಗೆ ಹೋಗೋಣ ಸಾಕಿ ಹಣ್ಣು ನಡ್ಸಿ ಮಗನ ನೋಡಿ ಬಾಳತನ ನಿಂದ್ರ ಬೇಡ. ಅಪ್ಪಾಜಿ ನಂಗೆ ಇಟ್ಟ ಕೆಲಸ ಐತ್ಯಾ ನೀ ಮುಂದ್ ಹೋಗಿ ನಾ ಬರ್ತೀನಿ ಹಿಂದ. ಮುಂದೆ ಬೇಡ ಈ ಹಣ್ಣು ನಡ್ಸಿ ಮಗನ ಬಾಳತನ ನಿಂದ್ರ ಬೇಡ ಇವ್ನ ಜೋಡಿ ಸರಿ ಇಲ್ಲ ಏನ ಸಪ ಸಪ ಕೆಲಸ ಐತೆ ಮುಗಿಸ್ಕೊಂಡು ಕೆಲಸ ಸಟ್ನ ಮುಗಿಸ್ಕೊಂಡ್ ಬಾ ಏನ. ಇದನ್ನ ರಿಪೇರಿ ಮಾಡ್ಸ್ಕೊಂಡ್ ರುಕೋ ಜರಾ ಸಬರ್ ಕರು ಇಲ್ಲಿ ಔಷಧ ಐತೆ. ಎಲ್ಲರ ಅದಿಯ ನನ್ನ ರಾಣಿ ಹೆಂಗರ ಅದಿಯ ನನ್ನ ರಾಣಿ ಸೈಕಲ್ ತೂಗೊಂಡು ಬರತೀನಿ ತೋಟದ ಹಾಜಾಗ ಇರತೀನಿ ನಿನ್ನ ದಾರಿ ಕಾಯ್ಕೋತ ಕುಂತೀನಿ ಸಂಜಿಕ ಬರ್ತಾಳ ಅನತೀನಿ ನಿನ್ನ ದಾರಿ ಕಾಯ್ಕೋತ ಕುಂತೀನಿ ಸಂಜಿಕ ಬರ್ತಾಳ ಅನತೀನಿ ನೆನಪ ತೆಗೆದ ಅಳತೀನಿ ಎಲ್ಲರ ಅದಿಯ ನನ್ನ ರಾಣಿ ಹೆಂಗರ ಅದಿಯ ನನ್ನ ರಾಣಿ. ಇನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ. ಇನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನಡಿಯಾಗಿ ನಿ ಪಾಗಲ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನಡಿಯಾಗಿ ನಿ ಪಾಗಲ. ಇನ್ನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ. ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮಣ್ಣಿ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀಗಚ್ಚಿ ಆಗಲಿಲ್ಲ ಬಾಯ್ಬಿಚ್ಚಿ ಬಬ್ಲೇಶ್ವರ ಬಸ್ ಸ್ಟ್ಯಾಂಡಾಗ ಜಗಳಾತ ಬಿಜಾಪುರ ಎಲ್ಲಾಗ ಬಗೆಹರಿತ ಮಣ್ಣ ಮೂಗಿನ ಬೆನ್ನ ಹತ್ತಿ 30,000 ದಂಡ ಬಿತ್ತ 30,000 ದಂಡ ಬಿತ್ತ. ಹಿತಲಕ ಕರಿಬೇಡ ಮಾವ ಬಲ ನಾಚಿಕೆ ಅಗತೈತೆ ಅಪ್ಪಿ ಕಡಲಿಲ್ಲ ಕಡ ಮಾವ ಎದೆಯಾಗಲಿ ಅಗತೈತೆ. ಗಡ 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 ನಡಿಗಿಸಿ ಹೊಡಿಸಿ ನರಡ ಗಂಗ ಮರ ಮರ ಮೀಸುರ ಸುಂದ್ರಿ ದಾರ್ಲಂಗ ಗುರಿ ಸೌಂದರ್ಯ ತಡಕಳಿ ನಾಯಂಗ ತುಟಿಗೆ ತುಟಿ ಹಚ್ಚಿ ಮಾಡ್ಲೇನ ವೆಲ್ಡಿಂಗ. ತಟಕು ತಡಕಬೇಕು ಆಮೇಲೆ ಹಿಡಕಬೇಕು. ಮೊದಲು ಮಕ್ಕಳ ಬೇಕು ಆಮೇಲೆ ಲಗ್ನ ಬೇಕು. ಹೆಂಗೋ ಮಾತಾಡಿರಿ ಎಲ್ಲ
ಹೆಂಗೆಂಗ ಮಾತಾಡಿರಿ ಎಲ್ಲ ನೆನಪೈತಿ ನಾಟಕ ಹುಡುಗ್ಯಾರ ಹೆಂಗೆಂಗ ಮಾತಾಡಿರಿ ಎಲ್ಲ ನೆನಪೈತಿ ನಾಟಕ ಹುಡುಗ್ಯಾರ ಕಲಬೆಳಗಿ ಊರಿಗೆ ಬಂದಾಗ ನೀವು ಕಲಬೆಳಗಿ ಊರಿಗೆ ಬಂದಾಗ ನೀವು ನೋಡ್ತೀವಿ ಪೌಣ್ಯಾರ ಹೆಂಗಂಗ ಮಾತಾಡಕ ಪೌಣ್ಯಾರದೇನ ಕುಂಡಿ ಕಡಿತೇನೋ ಹೆಂಗಂಗ ಮಾತಾಡಕ ಪೌಣ್ಯಾರದೇನ ಕುಂಡಿ ಕಡಿತೇನೋ ಬೆಳದ ತೋರ್ಸೋ ನೀನು ಅವರು ಮಾಡುವಂಗ ನಿನಗ ನಮಸ್ಕಾರ ಐದ್ನೂರ ಕೇಳಿದ್ರೆ ಕೊಡ್ಲಿಲ್ಲ ಅಂತಿದ್ದಿ ದುಡ್ಲಕ್ಕೆ ನಾ ಬ್ಯಾನಿ ಅಕ್ಕತೇನೋ ನಡೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ಬಿತ್ತರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಕೆ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಜಿಕೆ ನನಗಿಲ್ಲ ಇದ್ದೂರಾಗ ನಾಟಕ ಮಾಡಕ ಬ್ಯಾರೆಯ ಹುಡುಗಲ್ಲ ನಾ ಕಲ್ಬಿಗಿ ಸಚ್ಚಿನ ಹಸೆ ಪಾಠ ಮಾಡಿನ ನಿಡೋಣಿ ನೌಕರಿ ಮಾಡ್ತೀನ ಶಿಕ್ಷಣದಾಗ ಐತಿ ನನ್ನ ಹಾವ ಬಾಯ್ ಮುಂದಿನ ಪ್ರಯತ್ನ ಸಿಗೋನು ಹೋಲೆ ಗಡಿಗೆ ಜೋಕಿ ತಂಗಿ ಬೇಡ ಕೊಡ ಜೋಕಿ ತಂಗಿ ನಿನ್ನ ತಳ ಜೋಕಿ ತಂಗಿ ಕಡ ಜೋಕಿ ತಂಗಿ ಜೋಕಿ ತಂಗಿ ಮುಡ್ಚಟ ನಿನಗ ತಡಿದಲ್ಲ ಅಂತ ಮೊದಲು ಹೇಳಿನಲ್ಲ ನರಮಣಿ ಕಡಗೋಲ ಕೈಗಡ ಮಾಡಿ ಮಜ್ಜಿಗೆ ಕಡದಲ್ಲ ಕೊಡ ಜೋಕಿ ತಂಗಿ ನಿನ್ನ ತಳ ಜೋಕಿ ತಂಗಿ ನಿನ್ನ ತಳ ಜೋಕಿ ತಂಗಿ ಈಗ ಹಾಸ್ಯ ಪಾತ್ರ ಮಾಡಿದಂತ ನನ್ನ ಮಗಳ ಪರವಾಗಿ ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನವರೆದ ತಾಯಿ ಶ್ರೀ ಗೌರಿ ಪಾಲಿಸುವನವರೆದ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನವರೆದ ತಾಯಿ ಶ್ರೀ ಗೌರಿ ಪಾಲಿಸುವನವರೆದ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರೇ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ನೀ ಕಾಯಿ ತಾಯಿ ಶ್ರೀ ಗೌರಿ ಕರುಣಿಸಿ ನೀ ಕಾಯಿ ಶರಣಂ ದೇವಿ ಕೃಪಾಕರೇ ದೇವಿ ಕೃಪಾಕರೇ ದೇವಿ ಕೃಪಾಕರೇ
ಇರುವ 84 ಕೋಟಿ ಜೀವರಾಶಿಗಳಿಗೆ ಜನ್ಮವನ್ನ ನೀಡಿ ಅವರನ್ನ ನಿನ್ನ ಒಡಲಿನಲ್ಲಿ ಇಟ್ಕೊಂಡು ಅವರಿಗೆ ಅನ್ನವನ್ನ ಹಾಕಿದ ಮಹಾ ತಾಯಿಯಮ್ಮ ನೀನು. ಅಮ್ಮ, ನಿನ್ನ ಲೀಲೆ ದೊಡ್ಡದಮ್ಮ, ದೊಡ್ಡದು. ನಿನ್ನನ್ನು ಎಷ್ಟು ಹೊಗಳಿ ಕೊಂಡಾಡಿದ್ರು ಸಾಲದಮ್ಮ. ಅಮ್ಮ ಭೂಮಾತೆ, ನಿನ್ನನ್ನೇ ನಂಬಿಕೊಂಡಿರುವ ಈ ರೈತರನ್ನ ಉದ್ಧರಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಎಷ್ಟೊಂದು ಸುಂದರವಾಗಿ ಈ ಭೂತಾಯಿ ಅಚ್ಚ ಹಸುರಿನ ಸೀರೆಯನ್ನಿಟ್ಟು ನಸ ನಗು ಬೀರುತ್ತಾ ನಿಂತಿದ್ದನೋ ನಾವು ನಿಜಕ್ಕೂ ನೋಡಿದ್ರೆ ಈ ವರ್ಷ ನಮ್ಮ ರೈತರ ಬಾಳು ಬಂಗಾರ ಆಗ್ಬಹುದು ಅನ್ಸಾಕತ್ತೈತಿ. ಬನ್ನಿ ಸ್ವಾಮಿ, ರೈತನೇ ರಾಷ್ಟ್ರದ ಸಂಪತ್ತು ಅಂತ ನಾಮಾಂಕಿತಗೊಂಡ ನನ್ನ ಪತಿರಾಯರು ಸಂತೋಷದಲ್ಲಿ ಶ್ರೀದೇವಿಗೆ ನಮಸ್ಕರಿಸುವುದನ್ನೇ ಮರ್ತಂತೆ ಕಾಣುತ್ತೆ. ಮರಿಬೇಡಿ, ನಮಸ್ಕರಿಸಿ. ಯಶೋದ, ಮುತ್ತೈದರೊಂದಿಗೆ ಉಡಿ ತುಂಬುದನ್ನು ಮಾಡಿ ಪೂಜೆಯನ್ನು ಮುಗಿಸಿದೀಯಾ? ಹೌದು ಸ್ವಾಮಿ, ಈಗ ತಾನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ನೀವು ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನ ಸ್ವೀಕರಿಸಿ. ಆಯ್ತು ಯಶೋದ. ಅಮ್ಮ ಭೂಮಾತೆ, ಇಂದು ಎಳ್ಳ ಭಾಷೆ ಅಂದರೆ ಸಮಸ್ತ ನಾಡಿನ ರೈತರಿಗೆಲ್ಲ ಇಂದು ಸಂತೋಷವ ದಿನ. ನಿನ್ನ ಪೂಜೆಗೆಂದು ಬಸವನನ್ನ ಮೈ ತೊಳೆದು ಜೋಲ ಹಾಕಿ ಇಲ್ಲವೇ ಬಣ್ಣ ಹಚ್ಚಿ ಮುತ್ತೈದರೊಂದಿಗೆ ಬಂಡಿಯನ್ನು ಹೂಡಿಕೊಂಡು ಬಂದು ನಿನಗೆ ಚೆರಗ ಚೆಲ್ಲುವವರಮ್ಮ, ಚೆರಗ ಚೆಲ್ಲುವರು. ಇಂಥ ಸಂತೋಷ ಸಮಯದಂದು ನಿನ್ನಲ್ಲೊಂದು ಅರಿಕೆ ಮಾಡಿಕೊಳ್ತೇನಮ್ಮ. ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಈ ನಾಡಿಗೆಲ್ಲ ಅನ್ನ ಹಾಕಿ ಅನ್ನದಾತ ನಡೆಸಿಕೊಂಡಿರುವ ಈ ನಾಡಿನ ರೈತರೆಲ್ಲರೂ ಕಷ್ಟ ಸಹಿಸಿ ಬೆವರು ಸುರಿಸಿ ಹಗಲು ರಾತ್ರಿ ಎನ್ನದೆ ಚಳಿ ಮಳಿ ಬಿಸಿಲು ಗಾಳಿ ಎನ್ನದೆ ದುಡಿಯುವ ಈ ನನ್ನ ರೈತರು ಇವರ ದುಡಿಮೆಗೆ ತಕ್ಕ ಪ್ರತಿಫಲ ಬಂದ್ರು ಆ ಶ್ರೀಮಂತರ ಮನೆಯಲ್ಲಿ ಸ್ವತ್ತಾಗಿ ಬಿದ್ದಿರುವ ಚಂಚಲ ಲಕ್ಷ್ಮಿ ಅವರ ಬಡ್ಡಿಯ ತುತ್ತಿಗೆ ತತ್ತರಿಸುತ್ತಿರುವಳು. ಇದು ಅಲ್ಲದೆ ಸಮಯ ಸಕಾಲಕ್ಕೆ ಸರಿಯಾಗಿ ಮಳೆ ಬಂದು ಈ ಭೂತಾಯಿ ನಮ್ಮ ಮೇಲೆ ಕರುಣೆಯನ್ನು ತೋರಿ ರಾಶಿ ಮಹಾಪೂರವನ್ನು ಹರಿಸಿದಾಗ ಈ ನನ್ನ ರೈತರು ರಾಶಿ ನಿಟ್ಟಲನ್ನು ಹಚ್ತಾರ. ಇದೇ ರೈತರು ಮುಂದೊಂದು ದಿನದಲ್ಲಿ ತಮ್ಮ ಅಡಚಣೆಯನ್ನು ಸಾಗಿಸಿಕೊಳ್ಳೋಗೋಸ್ಕರವಾಗಿ ಮನೆಯಲ್ಲಿದ್ದ ಧಾನ್ಯವನ್ನು ಲಾರಿಯಲ್ಲಿ ಏರಿಕೊಂಡು ಮಾರುಕಟ್ಟೆಗೆಂದು ಹೋದಾಗ ಆ ದಲ್ಲಾಳಿಗರ ಕೈ ಜಳಕಕ್ಕೆ ಸಿಕ್ಕು ದರವನ್ನು ಕಳೆದುಕೊಂಡು ದರಿದ್ರನಾಗ್ತಾನಮ್ಮ, ದರಿದ್ರನಾಗ್ತಾನ ಅಂದಾಗ ಈ ಸಂಕಟದಿಂದ ನಮ್ಮನ್ನ ಪಾರು ಮಾಡಮ್ಮ, ಪಾರು ಮಾಡು. ಭೂತಾಯಿ ಮೇಲೆ ಎಷ್ಟೊಂದು ನಂಬಿಕೆನೇ ಇಟ್ಕೊಂಡಿರುವೆ. ನಂಬಿಕೆ ಇಡಬೇಕಾಗಿದೆ ಯಶೋದ, ನಂಬಿಕೆ ಇಡಬೇಕಾಗಿದೆ. ಯಾಕಂದ್ರೆ ಜನನಿ ಜನ್ಮ ಭೂಮಿ ಅಂತ ಹೇಳ್ತಾರ. ಹಸಿಗೂಸು ಕಂದಮ್ಮ ತನ್ನ ತಾಯಿನ ನಂಬಿ ಹೇಳುತ್ತದೆ ಹೊರತು ಮತ್ತೆ ಯಾರನ್ನೂ ಅಲ್ಲ. ಈ ಮಣ್ಣಿನ ಮಕ್ಕಳಾದ ನಾವು ಎಲ್ಲರೂ ಈ ಭೂತಾಯಿನ ನಂಬಬೇಕು ಹೊರತು ಮತ್ತೆ ಯಾರನ್ನೂ ಅಲ್ಲ. ನಡೋ, ಈ ಭೂತಾಯಿ ನಮ್ಮ ಸಂಕಟ ನೋವನ್ನು ಅರಿತು ಒಮ್ಮೆ ರಾಶಿ ಮಹಾಪುರವನ್ನು ಹರಿಸಿದ್ರೆ ಈ ನಮ್ಮ ರೈತರ ಬಾಳು ಬಂಗಾರ ಆಗ್ತೈತಿ ಯಶೋದ, ಬಂಗಾರ ಆಗ್ತೈತಿ. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ರೈತನಕ್ಕರೆ ಈ ನಾಡೆಲ್ಲ ಸಕ್ಕರೆ ಆದಂತೆ ರೈತರೆಲ್ಲರೂ ಸುಖವಾಗಿದ್ರೆ ಈ ನಾಡಿನ ಜನತೆ ಎಲ್ಲ ಸುಖವಾಗಿರ್ತಾರೆ ಸ್ವಾಮಿ. ಯಶೋದ, ಒಂದು ಪಂಚಾಯಿತಿ ಮೆಂಬರ್ ಹಿಡಿದು ಉನ್ನತ ಅಧಿಕಾರಿಗಳು ಎಲ್ಲರೂ ಸೇರಿ ಈ ರೈತನಿಂದಲೇ ಮೆರೆಯುತ್ತಾರೆ ವಿನಃ ಅವರಿಂದ ಈ ರೈತರು ಎಂದಿಗೂ ಮೆರೆಯುವುದಿಲ್ಲ. ಒಂದು ವೇಳೆ ಯಾವುದೇ ಸರ್ಕಾರ ಆಗಲಿ ಈ ರೈತನಿಗಾಗಿ ಒಂದು ಯೋಜನೆ ತಂದರೆ ಆ ಬರುವ ಹಣದಲ್ಲಿ ಪರ್ಸೆಂಟೇಜ್ ಇಟ್ಟು ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವ ಬಕಾಸೂರು ಇರುವಾಗ ಈ ರೈತನಿಗೆ ಯಾರು ಆಸರೆ ಹೇಳು ಯಶೋದ? ಹಾಗಾದ್ರೆ ಮತ್ತಾರಿಗೆ ಆಗುತ್ತೆ ಸ್ವಾಮಿ? ನೋಡು ಯಶೋದ, ಒಂದು ಪಂಚಾಯತಿ ಅಧಿಕಾರಿ ಹಿಡಿದು ಉನ್ನತ ಅಧಿಕಾರಿಗಳೆಲ್ಲರೂ ಸೇರಿ ಒಂದು ಕೆಲಸಕ್ಕಾಗಿ ಹಣವನ್ನು ಬರೋದ್ರಲ್ಲಿ ಪರ್ಸೆಂಟೇಜ್ ಇಟ್ಟು
ಆ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವ ಬಕಾಸೂರ್ ಇರುವಾಗ ಈ ರೈತನ ಕಣ್ಣೀರಿಗೆ ಯಾರ ಆಸರೆ ಹೇಳು ಯಶೋಧ, ಹೇಳು. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ಸರ್ಕಾರ ನೀಡುವ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ನನಸಾಗುವುದು, ಈ ನಾಡು ಬೀಡಾಗುವುದು. ಬನ್ನಿ, ಹೊತ್ತಾಯ್ತು, ಊಟ ಮಾಡುವಂತೆ. ನಿಲ್ಲೆ ನನ್ನ ರಾಣಿ, ಈ ಎಳ್ಳ ಮಸಿ ಸಂತೋಷ ಸಂಭ್ರಮದಾಗ ಈ ನಲ್ಲನ ಮರಿಬೇಡ. ನಡು ಯಶೋಧ, ಒಂದು ಬಹುದಿನಗಳಿಂದ ಒಂದು ಸಾಂಗ್ ಹಾಡ್ತಿದ್ಯಲ್ಲ, ಅದು ನೆನಪಿದೆಯಾ? ಯಾವ್ದ್ರಿ ಅದು? ಅದು 7 ಜನ್ಮದ ಇದ್ದರೆ ಅಂತ ಹಾಡ್ತಿದ್ಯಲ್ವಾ, ನೆನಪಿದೆಯಾ? ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಗೆಲ್ಲುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನಾ ಕಂಡೆ ದೇವಯ ರೂಪ, ನನ್ನ ಬಾಳಿದ ನಂದ ದೀಪ. ಯಶೋಧ, ನಮ್ಮ ಹಿರಿ ಮಗ ಬಸವರಾಜನಿಗೆ 18 ವರ್ಷ ತುಂಬುತ್ತಾ ಬಂದು ನಿನ್ನ ಮಡಿಲಲ್ಲಿ ಬೆಳೆದು ದೊಡ್ಡವನಾದ. ಅವನು ಎಷ್ಟೊಂದು ಚತುರಕನೆ ಸ್ವಾಮಿ. ಅವನು ಎಷ್ಟೇ ಆದ್ರೂ ನಿಮ್ಮ ಮಗನಲ್ವೇ, ತಂದೆ ತಕ್ಕ ಮಗ ಅವನು. ಹೌದು ಹೌದು. ಮತ್ತೆ ಅಪ್ಪ ಅಮ್ಮ ಬಾರಪ್ಪ. ಬಾರಪ್ಪ ಬಸವರಾಜ. ಇದೇನಪ್ಪ ಬಸವರಾಜ, ಪರೀಕ್ಷೆ ಬರೆಯಲು ಅಂತ ಹೋದವನು ಈ ರೀತಿ ರೈತನಾಗಿ ಕೈಯಲ್ಲಿ ಕೊಡ್ಲಿ ಹಿಡಿದು ಬಂದಿರುವೆಯಲ್ಲ, ಏನಪ್ಪ ಇದೆಯಲ್ಲ? ಹೌದಮ್ಮ, ಪರೀಕ್ಷೆ ಬರೆಯಲೆಂದು ಹೋಗುತ್ತಿರುವಾಗ ರೈತರೆಲ್ಲರೂ ಸೇರಿ ತಾವು ಬೆಳೆಸಿದ ಬೆಳೆಗೆ ನಿಗದಿತ ಬೆಲೆ ನೀಡಬೇಕೆಂದು ಕೇಳಿಕೊಂಡಾಗ ಈ ಕಾಣ್ತಾರದ ನೋಡಿದ ಸರ್ಕಾರವನ್ನು ಕಂಡು ನಮ್ಮ ರೈತನೊಬ್ಬ ವಿಷಯ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ಇದನ್ನು ಕಂಡು ಎಲ್ಲ ಅಧಿಕಾರಿಗಳು ಬಂದು ಸಾಂತ್ವನ ಹೇಳಿದರು ಹೊರತು ಸಮಸ್ಯೆ ಬಗೆಹರಿಸಲಿಲ್ಲ. ಇದನ್ನು ಕಂಡು ನಾವು ಮಣ್ಣಿನ ಮಕ್ಕಳಾದ
ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವ ಜಗವಲ್ಲ ಎಂದಿರುವಾಗ ನಾನು ಕೂಡ ರೈತರ ಮಗನಾಗಿ ಬಂದಿದ್ದೇನಮ್ಮ. ನೋಡಪ್ಪ, ಈ ಮಣ್ಣಿನ ಮಗನಾಗಿ ಈ ಮಣ್ಣಲ್ಲಿ ಚಿನ್ನ ಬೆಳೆದು ನಂಬಿದ ರೈತರಿಗೆಲ್ಲ ಅನ್ನ ಹಾಕುವ ಅನ್ನದಾತ ಎನ್ನುವ ಬಿರುದನ್ನ ಪಡೆದುಕೊಳ್ಳುವುದೇ ನಿನ್ನ ಗುರಿಯಾಗಬೇಕಪ್ಪ. ಹೌದಮ್ಮ, ನಾಡಿಗೆ ಅನ್ನ ಹಾಕಿ ಅನ್ನದಾತ ಎನಿಸಿಕೊಳ್ಳುವುದು ಒಂದು ಗುರಿ ಆದರೆ ರೈತನ ದೇಶದ ಬೆನ್ನೆಲುಬೆಂದು ಹೇಳುವ ಇಂದಿನ ಈ ಭ್ರಷ್ಟ ಸರ್ಕಾರ ಅದೇ ರೈತನ ಬೆನ್ನಿಗೆ ಚೂರಿ ಹಾಕಿ ಆ ರೈತನಿಂದ ಹೊರಬರುವ ರಕ್ತವನ್ನು ನಾಯಿಯಂತೆ ನಾಲಿಗೆ ಚಾಚಿ ನೆಕ್ಕಿ ಬೊಜ್ಜು ಬೆಳೆಸಿಕೊಂಡಿದ್ದಾರಮ್ಮ ಇಂದಿನ ಈ ಭ್ರಷ್ಟ ಅಧಿಕಾರಿಗಳು. ಹೀಗಿರುವಾಗ ಆ ಭ್ರಷ್ಟ ಅಧಿಕಾರಿಗಳ ಹುಟ್ಟಡಗಿಸಲು ದಿಟ್ಟಾಟ ತೊಟ್ಟಿರುವ ಬಂದಿನಮ್ಮ ರೈತನ ಮಗನಾಗಿ. ಮೆಚ್ಚಿದೆ ಬಸವರಾಜ, ಈ ನನ್ನ ನಿರ್ಧಾರ ನುಡಿ ಕೇಳಿ. ಈ ನಿನ್ನ ನಿರ್ಧಾರ ನುಡಿ ಶಿವನಡಿ ಸೇರ್ಬೇಕಾದ್ರೆ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರಬೇಕು. ಖಂಡ ಹೆಂಡ ರಂಡರಿಗೆ ಆಸೆ ಪಡೆಯದೆ ಕಾಕಿ ಬಟ್ಟೆ ಅರ್ಥ ತಿಳಿದು ನೀನು ಒಬ್ಬ ಅಧಿಕಾರಿನಾಗಪ್ಪ ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತೆ. ಹೌದಪ್ಪ, ಇಂದಿನ ಸರ್ಕಾರ ರೈತರಿಗಾಗಿ ಸಾಕಷ್ಟು ಯೋಜನೆ ತಂದರು. ಯಾವ ಯೋಜನೆ ರೈತರಿಗೆ ಮುಟ್ಟಿ ಹೇಳಿ? ಮಳೆ ಚಳಿಯಲ್ಲಿ ದನಕರುಗಳು ನಿಲ್ಲುತ್ತವೆ ಎಂದು ಸರ್ಕಾರ ದನಗಳಿಗೆ ಸೆಡ್ ಎಂದು ಮಂಜೂರು ಮಾಡಿದರೆ 8 ಕಟ್ಟಿದ ಬಂಟನಿಗಾಗಿ ಅದು 1 ಎಮ್ಮೆ ಕಟ್ಟಿದ ನೆಂಟರಿಗೆ ಮಾಡಿದ್ದಾರೆ ಇಂದಿನ ಈ ಭ್ರಷ್ಟ ಅಧಿಕಾರಿಗಳು. ಅಪ್ಪ, ಹೀಗಿರುವಾಗ ರೈತನ ಬಾಳ ಬಂಗಾರವಾಗುವುದು ಯಾವಾಗ ಹೇಳಪ್ಪ, ಹೇಳು. ಅಣ್ಣ, ಅದು ಬಾಯಿಂದ ಹೇಳಿದರೆ ರೂಢಿಯಲ್ಲಿ ಆಗದು. ಮುಂದೆ ಬರುವ ದಿನಗಳಲ್ಲಿ ನಾನೊಬ್ಬ ಪೊಲೀಸ್ ಅಧಿಕಾರಿಯನ್ನಾಗಿ ಬಂದು ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಮಾಡುವವರಿಗೆ ಒತ್ತ ಬುದ್ಧಿ ಕಲಿಸುವ ದೊಡ್ಡ ಅಧಿಕಾರಿಯಾಗಬೇಕೆಂಬುದೇ ನನ್ನ ಬಲವಾದ ಛಲ. ಹೌದು ತಮ್ಮ ನರಸಿಂಹ, ನಾನು ಕೂಡ ಮುಂಬರುವ ದಿನಗಳಲ್ಲಿ ಈ ರೈತರನ್ನು ಒಂದುಗೂಡಿಸಿ ರೈತ ಸಂಘ ಕಟ್ಟಿ ರೈತ ಸಂಘದ ಅಧ್ಯಕ್ಷನಾಗಿ ರೈತರಿಗಾಗಿ ಹಗಲಿರು ಹೋರಾಡಿ ರೈತನೇ ಈ ರಾಷ್ಟ್ರದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂಬ ವಾಣಿಯನ್ನು ಸತ್ಯ ಮಾಡಿ ತೋರಿಸುವುದೇ ನನ್ನ ಗುರಿಯಪ್ಪ. ಇದು ನಿಮ್ಮ ಪಾದದಣೆಗೂ ಎದ್ದೇಳು ಬಸವರಾಜ. ಅಪ್ಪ, ಅನ್ನ ಇಟ್ಟ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ಅನ್ಯಾಯ ವಿರೋಧ ಹೋರಾಡಿ ನ್ಯಾಯದ ಪತಾಕೆಯನ್ನೇ ಹಾರಿಸುವೆ. ಇದು ನಿಮ್ಮ ಪಾದದಾನಿಗೂ ಸತ್ಯಪ್ಪ. ಎದ್ದೇಳು ಶಿವ. ಈ ನಿನ್ನ ನಿರ್ಧಾರ ನೋಡಿ ಶಿವನಡಿ ಸೇರ್ಬೇಕಾದ್ರೆ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರಬೇಕು. ಕಂಡ ಹೆಂಡ ರಂಡ್ಯರಿಗೆ ಆಸೆ ಪಡೆಯದೆ ಕಾಕಿ ಬಟ್ಟೆ ಅರ್ಥ ತಿಳಿದು ಕರ್ನಾಟಕದ ಖ್ಯಾತಿ ಪೊಲೀಸರಂತೆ ಆಗ್ರಪ್ಪ, ಅದೇ ನನ್ನ ಆತ್ಮಗೆ ಶಾಂತಿ ಆಗ್ತೈತಿ. ಆಯ್ತಪ್ಪ, ಈ ನಿಮ್ಮ ನುಡಿಯನ್ನು ಅಡೆ ಅಡೆಗೆ ನೆನಪಿಸಿಕೊಂಡು ನಡೆಯುತ್ತೀನಿ. ದೇಶ ಸೇವೆ ಈಶ್ವರನ ಸೇವೆ ಎಂದು ತಿಳಿದು ಈ ನಮ್ಮ ಸರ್ಕಾರದ ಸೇವಕನಾಗಿ ಸೇವೆ ಮಾಡುತ್ತೇನೆ. ಇದು ನಮ್ಮ ಮನೆದೇವನಾದ ಮುರುಸಿದ್ದೇಶ್ವರ ಮೇಲಾನೆ. ದೇವರಂತ ಗಂಡ, ಲವಕುಶರಂತ ಮಕ್ಕಳು, ಇಂಥ ಮಕ್ಕಳನ್ನ ಪಡೆದ ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕವಾಯಿತು. ಹಾ ಬನ್ನಿ, ಹೊತ್ತಾಯ್ತು, ಊಟ ಮಾಡೋರಂತೆ. ಅಮ್ಮ, ಊಟ ಮೇಲಿರಲಿ, ಮೊದಲು ಒಂದು ಸಿಹಿ ಸುದ್ದಿ ತಂದಿರುವೆ. ಈ ಸಾರಿ ನಮ್ಮ ಕಬಡ್ಡಿ ತಂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಮುಂದಿನ ತಿಂಗಳಲ್ಲಿ ನಾವು ರಾಷ್ಟ್ರ ಮಟ್ಟಕ್ಕೆ ಆಡಲು ಹೋಗುತ್ತಿದ್ದೇವೆ. ಇದರಿಂದ ನಾಳೆ ನನ್ನ ನೌಕರಿಗೆ ಅನುಕೂಲವಾಗುವುದಮ್ಮ. ಅಂತೂ ಆ ಮಣ್ಣಾವಲಿಯ ಕೃಪಾ ಸದಾ ನಮ್ಮ ಮೇಲಿದೆಯಲ್ಲಪ್ಪ. ಕ್ರೀಡೆ ಇಲ್ಲದ ಜೀವನ ಕಿಡಿ ಹಣ್ಣು ತಿಂದಂತೆ. ಹಾಗೆ ನಿನ್ನ ಕ್ರೀಡೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟವರೆಗೂ ಆಡ್ಬಿರ್ಬೇಕು, ಅದೇ ಈ ನಿನ್ನ ತಾಯಿ ಆಸೆಯಪ್ಪ. ಆಯ್ತಮ್ಮ, ಬನ್ನಿ ಹಾಗಾದ್ರೆ ಇದೇ ಸಂತೋಷ ಸಮಯದಲ್ಲಿ. ಅಮ್ಮ, ಊಟ ಮೇಲಿರಲಿ, ಮೊದಲು ಈ ಸಂತೋಷದ ಸಮಯದಲ್ಲಿ ಒಂದು ಹಾಡು ಹೇಳಮ್ಮ.
ಆಯ್ತಪ್ಪ ನಿನ್ನ ಇಷ್ಟದಂತೆ ಎಲ್ಲ ಸೇರಿ ಹಾಡಿನಲ್ಲಿ ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನ ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳು ಮುಳುಗಿ ಏಳುತ್ತಾ ಇದು ಎನ್ನುವ ಕಲ್ಪನೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಹರಿದು ಬಾಳಲು ಚಂದ ಸಾಕ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಬನ್ನಿ ಈಗ್ಲಾದ್ರು ಎಲ್ರು ಸೇರಿ ಮನೆಗೆ ಹೋಗಿ ಊಟ ಮಾಡೋಣ. ಬನ್ನಿ ಅಮ್ಮ. ನಡಿ ಹಾಗಾದ್ರೆ ಸಿಂಗಾರಿ ಯಾರೇ ಹರ ಹರ ನಂದೆ ನೆಂಬಿ ಶರಣಾದರೆಯ ಹರನ ಬಳಿ ಅರು ಕೇಳಲು ಹೋದರೆ ಆ ಹರ ಏನಂತ ಅರು ಕೊಟ್ಟಾನೋ? ತ್ಯಾಗಿಗೆ ಭಕ್ತಿ ಕೊಟ್ಟ, ಬೂದಿಗೆ ಶಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ. ಆದ್ರೆ ನನಗೇನು ಕೊಟ್ಟ? ಏ ಹರ, ನೀನು ಕಲ್ಲಿನ ಗರ್ಭಗುಡಿಯಿಂದ ಬಂದವನು, ನಾನು ತಾಯಿಯ ಗರ್ಭಗುಡಿಯಿಂದ ಬಂದವನು. ಏ ಹರ, ನಿನ್ನ ಹಣೆಯ ಮೇಲೆ ವಿಭೂತಿಯನ್ನು ಇಟ್ಟೆ, ಕೈಯಲ್ಲಿ ಡಮರುಗ ಹಿಡಿದುಕೊಂಡೆ, ಸ್ಮಶಾನದ ಬೂದಿಯಿಂದ ಸ್ನಾನ ಮಾಡಿಕೊಂಡು ತಕತೈ ತಕತೈ ಎಂದ ನೃತ್ಯ ಮಾಡುತ್ತಾ ಮೃತ್ಯುಂಜಯ ನೀನು. ನನ್ನ ಹಣೆಯ ಮೇಲೆ ರಕ್ತದ ತಿಲಕವನ್ನಿಟ್ಟೆ, ರಣರಂಗದಲ್ಲಿ ಎದುರಾದವರ ರುಂಡವನ್ನು ಕಡಿದು ಅವರ ರಕ್ತದಿಂದ ಜಳಕ ಮಾಡಿ ರುದ್ರ ಕಾಂಡವಕನು ನಾನು. ಏ ಹರ, ಈ ಭೂಮಿಯ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ, ಅದಕ್ಕೆ ಆದಿಶಕ್ತಿ ಪರಾಶಕ್ತಿ ಅಂತ ಹೆಸರಿಟ್ಟೆ. ಆ ಹೆಣ್ಣಿಂದಲೇ ಮಹಿಷಾಸುರನ ಸಂಹಾರ, ಆ ಹೆಣ್ಣಿಂದಲೇ ದುರ್ಗ ಸಂಹಾರ, ಅದೇ ಹೆಣ್ಣಿಂದಲೇ ಜನನ, ಅದೇ ಹೆಣ್ಣಿಂದಲೇ ಮರಣ.
ನಾನಾ ಎಂದು ಮೆರೆಯವರಿಗೆ ಈ ನಾಟಕ ಒಂದು ಮಾದರಿಯಾಗಬೇಕು. ಪ್ರೀತಿ ಪ್ರೇಮ ಅಂತ ಮೋಸ ಮಾಡೋ ಹುಡುಗಿಯರಿಗೆಲ್ಲ ಈ ನನ್ನ ಪಾತ್ರ ತಕ್ಕ ಉತ್ತರ ನೀಡಬೇಕು. ದಟ್ ಈಸ್ ಚಂದ್ರೇಗೌಡ. ಯಶೋಧ, ಅಂದು ನನ್ನ ಮಂಚದ ಮೋಹಿನಿಗಿರಬೇಕಾದ ನೀನು ಇಂದು ಆ ಬಡ ಬಿಕಾರಿ ಸಿರದರನ ಕೈ ಹಿಡಿದೆಯಾ? ಲೇ ಯಶೋಧ, ಈ ಧೀಮಂತ ಚಂದ್ರೇಗೌಡನ ಕೈ ಹಿಡಿದು ಪಂಚಾಮೃತ ಉಣ್ಣೋದು ಬಿಟ್ಟು ಆ ಬಡ ಬಿಕಾರಿ ಸಿರದರನ ಕೈ ಹಿಡಿದು ಹರಕು ಗುಡಿಸಲಲ್ಲಿ ಮುರುಕು ತೊಟ್ಟೆಯಲ್ಲಿ ಗಂಜವನಯ್ಯ. ಲೇ ಯಶೋಧ, ಈ ಚಂದ್ರೇಗೌಡ ಇರುವುದಿಗೂ ಎಂದಿಗೂ ಸಾಧ್ಯವೇ ಇಲ್ಲ. ಲೇ ಶಕ್ತಿ ಪ್ರಸಾದ್, ನನ್ನ ಕಡುವೈರಿ ಆಗಲು ಬೆಳೆಯಲು ಹೊರತಿರುವ ಆ ಮಗನೇ, ನಿನ್ನ ಅಟ್ಟ ಅಳಗಿಸಲು ಕಳಿಸಿರುವೆ ನಾನು. ನನ್ನ ಪ್ರೇಯಸಿ ಪ್ರಿಯ ಇನ್ನೂ ಬರಲಿಲ್ಲವಲ್ಲ, ಏಕೆ? ಹಾಯ್ ಪ್ರಿಯಕರ. ವೆಲ್ಕಮ್ ವೆಲ್ಕಮ್ ಪ್ರಿಯಾ, ವೆಲ್ಕಮ್. ಹೋದ ಕೆಲಸ ಏನಾಯ್ತು? ಇಂಚು ಇಂಚಿಗೆ ಸಂಚು ಹಾಕಿ ಕಾಲ್ ಮಿಂಚಿನಂತೆ ವೈರಿ ಎದೆಯಲ್ಲಿ ಪ್ರೇಮ ಪ್ರಳಯ. ಅವನ ಸರ್ವಾಸ್ತಿಯನ್ನ ನನ್ನ ಹೆಸರಿಗೆ ಬರೆಸ್ಕೊಂಡು ಅವನ ಗಂಡೆದೆಗೆ ಗಂಡು ಹಾಕಿ ತುಂಡು ಮಾಡಿ ಪುಂಡಳಾಗಿ ತಂದಿರುವೆ. ತೆಗೆದುಕೊಳ್ಳಿ ಈ ಕ್ಯಾಶ್ ಬ್ಯಾಗ್. ವೆರಿ ಗುಡ್ ಪ್ರಿಯಾ, ವೆರಿ ಗುಡ್. ಇದ್ದರೆ ನಿನ್ನಂತವಳು ಇರಬೇಕು. ಇಂತಹ ಮಹತ್ವವಾದ ಕಾರ್ಯ ಮಾಡಿದ ನನಗೆ ಬೇಸರವಾಗಿಲ್ಲವೇ ಚೆನ್ನ? ಬೇಸರವಾದ ಮನಸ್ಸಿಗೆ ಆಸರಿಯಾಗುವ ಸರ್ದಾರರು ನೀವಿರುವಾಗ ಮತ್ತೇಕೆ ಯಾ ಬೇಸರ? ಪ್ರಿಯಾ, ನೀನು ತುಂಬಾ ಚತುರಕನೇ. ನಿನಗಾಗಿ ಕಾಯ್ದು ಕುಳಿತಿರುವ ಈ ನಲ್ಲ ನಮನ ತಲ್ಲನವಾಗುವಂತೆ ಹಾಡುವ ಒಂದು ಪ್ರೇಮ ಗೀತೆಯನ್ನು. ಆಗಲಿ ಪ್ರಿಯಕರ.
ಪ್ರಿಯಕರ, ನನ್ನ ಪ್ರೇಮ ವಿಷಯ ಪ್ರಜ್ವಲನಿಗೆ ಮಾತ್ರ ಗೊತ್ತಾಗಬಾರ್ದು. ಹೌದು ಪ್ರಿಯ, ಪ್ರಜ್ವಲ್ಗೆ ಅರ್ಜೆಂಟ್ ಬರಲು ಹೇಳಿರುವೆ. ಇನ್ನೇನಾದರೂ ಬಂದರೂ ಬರಬಹುದು. ಈ ಕ್ಯಾಶ್ ಬ್ಯಾಗ್ ಹಿಡಿದುಕೊಡು, ನಿಲ್ಲು. ಆಯ್ತು ರಾಜ. ಹೊಸ ಚಕ್ರ ಸೃಷ್ಟಿ ಪುಸ್ತಬಲ್ಲ ಶ್ರೀಮಾನ್ ಚಂದ್ರೇಗೌಡನವರಿಗೆ ನಿಮ್ಮಳಿಯ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಪ್ರಜ್ವಲ್, ವೆಲ್ಕಮ್. ಈಗ ತಾನೇ ನಾನು ಕಳಿಸಿರುವ ಪ್ರಿಯ ಶಕ್ತಿ ಪ್ರಸಾದನ ಕತ್ತೆ ಮುಗಿಸಿಕೊಂಡು ಬಂದಿದ್ದಾಳೆ. ಪ್ರಜ್ವಲ್, ಆ ಪ್ರಿಯಾಳ ಕೈಯಲ್ಲಿರುವ ಬ್ಯಾಗನ್ನು ಇಸಿದುಕೊಂಡು ಅವಳಿಗೊಂದು ಸರಿಯಾದ ದಾರಿ ತೋರಿಸು. ನಾನಿನ್ನು ಹೋಗಿ ಬರ್ತೀನಿ. ಹಾ ಪ್ರಿಯಾ, ಏನೋ ವಿಚಾರ ಮಾಡುವಂತೆ ಕಾಣುತ್ತಿರುವೆಯಲ್ಲ? ಹಾಗೇನಿಲ್ಲ ರಾಜ, ನೀವು ಯಾವಾಗ ಬರ್ತೀರೋ, ನಾ ನಿಮ್ಮನ್ನ ಯಾವಾಗ ನೋಡ್ತೀನೋ ಎಂದು ಆತುರದಿಂದ ಕಾಯ್ತಾ ಇದ್ದೆ ಅಷ್ಟೇ. ನಾನು ಅಷ್ಟೇ ಕಣೆ ಪ್ರಿಯಾ, ನಿನ್ನನ್ನು ನೋಡಬೇಕೆಂಬ ಹಂಬಲದಿಂದ ಓಡಿ ಬಂದಿರುವೆನೋ. ಇದೇ ಈ ಸಂತೋಷದ ಸಮಯದಲ್ಲಿ ಈ ನಲ್ಲ ನಮನ ಜಲ್ಲನವಾಗಿ ಹಾಡೊಂದೇ ಪ್ರೇಮ ಗೀತೆಯನ್ನ. ಆಯ್ತು ರಾಜ, ಇಬ್ಬರು ಮನಸ್ಸು ಬಿಚ್ಚಿ ಹಾಡಿ ಕುಣಿಯೋಣ ಬಾ. ಮದ ಮೃತವನು ನೀಡುವ ಕೊಡುವ ಮದ ಮೃತವನು ನೀಡುವ. ಹೆಜ್ಜೆಯ ಸಪ್ಪಳ ವಿರಹದ ತಳಮಳ್ಳ ಪಟ್ಟು ಎತ್ತಿದೆ. ನೀನು ನಕ್ಕಾಗ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ಕೊಡುವ ಮದ ಮೃದವನು ನೀಡುವ ಕೊಡುವ ಮದ ಮೃದವನು ನೀಡುವ. ಮಾಡಿ ಬಿಟ್ಟನ ಬ್ರಹ್ಮ, ಯಾವ ಲೋಕದಲ್ಲೂ ಇಲ್ಲ ಇಂಥ ಸರೆ, ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಿಟ್ಟನ ಬ್ರಹ್ಮ. ಕೊಡುವ
ಪ್ರೇಮದ ಮೃಗವನ ನೀಡು ಬಾ ಲಲಲಾ 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 ಲಲಲಾ. ಹಾ ಪ್ರಿಯ, ಆ ಬಾಂಡ್ ಪತ್ರ ಕೊಡು. ಹಾ ಪ್ರಿಯಕರ, ಇದು ಅವನ ಆಸ್ತಿಯ ಪತ್ರ. ಇದನ್ನ ನನ್ನ ಪತಿರಾಯ ಆಗೋ ನೀವು ನಿಮ್ಮ ಹೆಸರಿನಲ್ಲಿ ಬರೆಯಿಸಿಕೊಂಡು ಬಂದಿರುವೆ. ತೆಗೆದುಕೊಳ್ಳಿ. ಸಂತೋಷ, ಪರಮ ಸಂತೋಷ. ಅಂತೂ ಈ ಪ್ರಜ್ವಲನ ಮೊದಲನೇ ಅಧ್ಯಾಯ ಮುಗಿದಂತಾಯ್ತು. ಹಾ ಪ್ರಿಯ, ನೀನಿನ್ನು ಹೊರಡ್ಬೋದು. ಪ್ರಜ್ವಲ್, ಏನು ಮಾತನಾಡ್ತಿರುವಿರಿ ನೀವು? ಈ ಪ್ರಿಯಾಳೆಂಬ ನಾವಿಗೆ ನಾವಿಕರೇ ನೀವಾಗಿರುವಾಗ ಈಗ ಹೊರಡು ಎಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಪ್ರಿಯಾಳೆಂಬ ಬಾಳಿಗೆ ಈ ಪ್ರಜ್ವಲನೆಂಬ ನಾವಿಕ. ಪ್ರಿಯ, ನಿನ್ನ ಬಣ್ಣದ ವರ್ಣನೆ ಮಾತು ನನಗೆ ಬೇಕಾಗಿಲ್ಲ. ಹೊರಟೋಗು ಇಲ್ಲಿಂದ. ಯಾಕೆ ರಾಜ, ಇಂದೇಕೋ ಹುಚ್ಚರಂತೆ ಮಾತನಾಡ್ತಿರುವಿರಲ್ಲ? ಏನಾಗಿದೆ ನಿಮಗೆ? ಇದುವರೆಗೂ ನಾನು ಹೇಳಿದ ಮಾತಿಗೆ ಸೈ ಅಂದ್ರಿ. ಅದು ಅಲ್ಲದೆ ನೀವು ಹೇಳಿದ ಪ್ರತಿಯೊಂದು ಕೆಲಸವನ್ನ ಚಾಚು ತಪ್ಪದೆ ಮಾಡಿದ್ದೇನೆ ಅಂದಾಗ ಅದನ್ನು ಪರಿಗಣಿಸದೆ ನಿನ್ನಿಂದ ಹೊರಟೋಗು ಎಂದು ಹೇಳ್ತಾ ಇದ್ದೀರಲ್ಲ, ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು, ನಿನ್ನ ಮನಸ್ಸು ಬಂದ ಕಡೆ ಹೋಗು. ಹೊರಟೋಗು ಅಲ್ಲಿಂದ. ಏನು ಮಾತನಾಡ್ತಾ? ಐಸ್ ಕ್ರೀಮ್ ತಿಂದ ಮೇಲೆ ಡಬ್ಬಿನ ಬಿಸಾಕಿದ ಹಾಗೆ ನನ್ನ ಮೈಸುಕ ಉಂಡ ಮೇಲೆ ಬಿಸಾಕಿ ಒಗಿಬೇಡಿ. ಪ್ರಿಯ, ಐಸ್ ಕ್ರೀಮ್ ತಿನ್ನುವುದು ಸಹಜ ಕಣೆ. ಐಸ್ ಕ್ರೀಮ್ ಜೊತೆ ಆ ಡೆಬ್ಬಿ ಏನಾದ್ರೂ ತಿನ್ನಕ್ಕಾಕತ್ತೇನೆ ಹುಚ್ಚಿ, ನೀನೇ ಹೇಳು. ಅಂದ್ರೆ ನಾನು ಐಸ್ ಕ್ರೀಮ್ ತಿಂದದ್ದ ಡಬ್ಬಿನ? ಹೌದು, ನೀನ್ ಐಸ್ ಕ್ರೀಮ್ ತಿಂದ ಡೆಬ್ಬಿನ. ಪ್ರಿಯ, ಹಾಗೆಲ್ಲ ಮಾಡಬೇಡ. ನೀನು ಹೇಳಿದ ಹಾಗೆ ಕೇಳಿ ಮದುವೆ ಆಗ್ತೀನಿ ಅಂತ ಹೇಳಿದ ಮೇಲೆ ನೀನು ನನ್ನ ಮೈಸುಕ ಬಯಸಿದಾಗ ಹಿಂದು ಮುಂದು ನೋಡ್ದೆ ನಿನ್ನ ಆಸೆನ ಈಡೇರಿಸ್ತೆ. ಈಗ ನಿಮ್ಮ ರಕ್ತ ನನ್ನ ನೊಡಲಿನಲ್ಲಿ ಬೆಳೀತಾ ಇದೆ. ನಾನೀಗ 2 ತಿಂಗಳ ಗರ್ಭಿಣಿ. ಅದಕ್ಕೆ ನಾನು ತಾಯಿಯಾಗೋ ಮುಂಚೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ಮಡದಿಯ ಸ್ಥಾನ ಕೊಡಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ. ಮುಟ್ಟಬೇಡ ಹೊಲಸು ಹಾದರದ ಹೆಣ್ಣೆ. ತಾಳಿ ಇಲ್ಲದೆ ತಾಯಿಯಾಗುವ ನಿನ್ನಂತ ಹಾದರದ ಹೆಣ್ಣಿಗೆ ತಾಳಿ ಕಟ್ಟಲು ನಾನೇನು ಶತಮೂರ್ಖನಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ನನ್ನ ನುಡಿಲಿನಲ್ಲಿ ನಿಮ್ಮ ರಕ್ತ ಬೆಳೀತಾ ಇದೆ. ನೀವು ಹೇಳಿದ ಹಾಗೆ ಕೇಳಿ ಸರಿಗಾಸ್ತೆ. ಅದು ಅಲ್ಲದೆ ನನ್ನ ತಂದೆ ತೀರಿದ ಬಳಿಕ ನಮ್ಮ ಸರ್ವ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಮಾಡಿದೆ ಮತ್ತು ನಿಮ್ಮ ವೈರಿಯಾದ ಶಕ್ತಿ ಕುಮಾರನ ಕತೆ ಮುಗಿಸಿ ಅವನ ಸರ್ವ ಆಸ್ತಿಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಎಂದು ಮುಂದೆ ನೋಡ್ದೆ, ನಿಮ್ಮ ವಚನ ಪಾಲಿಸ್ದೆ. ಈಗ ನೀವೇ ನನ್ನನ್ನು ಹೊರ ಹಾಕಿದ್ರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ? ಪ್ರಿಯಾ, ನಿನ್ನ ಬಣ್ಣದ ವರ್ಣನೆ ಮಾತು ನನಗೆ ಬೇಕಾಗಿಲ್ಲ. ಹಾ, ಇಷ್ಟೆಲ್ಲ ಬೇಡಿಕೊಳ್ಳುತ್ತಿರುವೆ ಅಂದ ಮೇಲೆ ತಗೋ, ಈ ಬ್ಯಾಗ್ನಲ್ಲಿ 1 ಲಕ್ಷ ರೂಪಾಯಿ ಹಣವಿದೆ. ಇದನ್ನು ತೆಗೆದುಕೊಂಡು ಹೋಗಿ ನೀನು ಹೊತ್ತಿರುವ ಪಾಪದ ಪಿಂಡವನ್ನು ತೆಗೆದು ಹಾಕಿ ಎಲ್ಲಿಯಾದ್ರೂ ಕೂಲಿ ನಾಲಿ ಮಾಡಿ ಬದುಕಿಕೋ. ಇಲ್ಲವಾದ್ರೆ ನೀಚ ತಾಳಿ ಆಸೆಗಾಗಿ ಪವಿತ್ರವಾದ ಪ್ರೇಮದ ಕೊಡಿಯನ್ನ ಕತ್ತರಿಸಿ ಹಾಕೋದಿಲ್ಲ. ಇಂದು ನೀನು ತಾಳಿ ಕಟ್ಟಿದ್ರೆ ನಾಳೆ ನಿನ್ನ ಬದುಕಿನಲ್ಲಿ ಖಂಡಿತ ಬಿರುಗಾಳಿನ ಪ್ರಿಯದು ಈ ಸಿಂಹಾದ್ರಿ ಕುಲದ ಕುಲಾಧಿಪತಿಗೆ ಎಚ್ಚರ. ನಿಜ ಪ್ರಿಯ, ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೊಂದು ದಿನ ನನ್ನ ಬಾಳಿನಲ್ಲಿ ನೀನು ಬಿರುಗಾಳಿಯಾಗಿ ಬಂದು ಬೀಸ್ತೀಯ. ನಿನ್ನನ್ನು ಜೀವ ಸಹಿತ ಬಿಟ್ಟರೆ ತಾನೇ ನೆನಪಿಸಿಕೋ ನಿನ್ನ ತಂದೆ ತಾಯಿಯನ್ನ.
ಎಷ್ಟೋ ಮಂದಿ ಗರತಿಯರ ಶೀಲ ಹಾಳು ಮಾಡಿದ ನೀಚ ನೀನು. ನನ್ನಂತ ಹೆಣ್ಣಿನ ಶಾಪ ನನಗೆ ತಟ್ಟದೆ ಬಿಡಲಾರದು. ಅಮ್ಮ, ಅಯ್ಯ. ಪ್ರಿಯ, ಮೆಚ್ಚಿದ ಗೆಳೆಯ ನಿಚ್ಚಂತೆ ನೀನು ಇವತ್ತು ಬದುಕಿದ್ರ ನಿನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅದನ್ನು ಬಿಟ್ಟು ಬಂಡಾಟಕ್ಕಿಂತ ಪುಂಡಾಗಿ ನಿಲ್ಲುವಂತ ನಿನ್ನಂತ ಹೊಲಸು ಹಾದರದ ಹೆಣ್ಣಿಗೆ ಇದೇ ಸರಿಯಾದ ಶಿಕ್ಷೆ. ಪ್ರಜ್ವಲ್, ಏನಿದು? ಬನ್ನಿ ಮಾವ ಬನ್ನಿ. ಪ್ರಿಯಾಳೆಂಬ ಹಕ್ಕಿಯ ರೆಕ್ಕೆ ಮುರಿದು ಹರನ ಪಾದ ಕಳಿಸಿರುವೆ ಮಾಮ, ಹರನ ಪಾದ ಕಳಿಸಿರುವೆ. ವೆರಿ ಗುಡ್ ಪ್ರಜ್ವಲ್, ವೆರಿ ಗುಡ್. ಒಳ್ಳೆಯ ಕೆಲಸ ಮಾಡಿರುವೆ. ಲೇ ಕರಿಯ, ಲೇ ಮೃಗಪ್ಪ, ಎಲ್ಲಿ ಹಾಳಾಗೋಗಿರು? ಅಪ್ಪನಿದನಿ. ಲೇ ಕರಿಯ, ಈ ಡೆಡ್ ಬಾಡಿಯನ್ನು ಯಾರ ಕಣ್ಣಿಗೆ ಬೀಳದ ಹಾಗೆ ಕೃಷ್ಣಾ ನದಿಯಲ್ಲಿ ಬೀಸಾಕಿ ಬಾ. ಆಯ್ತು ದನಿ. ಲೇ ಮೃಗಪ್ಪ, ಎಲ್ಲಿ ಹೋಗಿದ್ದು ಇಷ್ಟೋತನ? ಯಪ್ಪ ದಣ್ಯಾರ ಕೆಲಸ ಕೆಡಕಂದ್ರಿ. ನಮ್ಮೂರ ರೈತ ಶ್ರೀಧರನ ಮಗ ರೀ, ಹಿರಿ ಮಗ, ಸುತ್ತ 20 ಹಳ್ಳಿಯಾಗೆಲ್ಲ ಹೆಸರು ಮಾಡತಾನ್ರಿ. ಲೇ ಬಸ್ಯ, ಸುತ್ತ 20 ಹಳ್ಳಿಯಲ್ಲಿ ಒಡೆ ನೆನೆಸ್ಕೊಂಡು ಈ ಚಂದ್ರೇಗೌಡಗೆ ಗೊತ್ತಿಲ್ಲ? ಲೇ ಮುರುಗಪ್ಪ, ಅವನೇನ್ ಮಾಡ್ತಾನೋ ಸರಿಯಾಗಿ ಬಿಡಿಸೋಳು. ಅಲ್ರಿ ದಣ್ಯಾರ, ಸುತ್ತ 20 ಹಳ್ಳಿ ಮಂದಿ ರೈತರನ್ನ ಕುಡಿಸಿ ಗುರ್ಲಾಪುರ ಹುಲಿ ಆಗ್ಬೇಕತ್ತಾನ್ರಿ ಮಗ. ಅವ ಸುಣ್ಣಪ್ಪ ಪೂಜಾರಿ ಆಗ್ಬೇಕತ್ ಮಾಡ್ಯಾನ್ರಿ. ಅವ್ನು ಒಟ್ಟ ಬಿಡ್ಬಾರ್ದ್ರಿ, ಅವ್ನು ಇಲ್ಲೇ ಕಡ್ದು ಹೆಡ್ಗಿ ತುಂಬಕ್ರಿ ಅವನು. ಲೇ ಬಸ್ಯ, ನನ್ನ ಮುಂದೆ ಹುಟ್ಟಿದ ಕುಣ್ಯಕನೋ ನೀನು. ಸುತ್ತ 20 ಹಳ್ಳಿಯಲ್ಲಿ ನಾಯಕನಾಗಲು ಹೊರತಿರುವೆ ಆ ಮಗನೇ, ಅದೆಂದಿಗೂ ಸಾಧ್ಯವೇ ಇಲ್ಲ. ಲೇ ಬಸ್ಯ, ಹಾಲು ಜೇನಿನಂತಲ್ಲ ನನ್ನ ಸಂಸಾರದಲ್ಲಿ ವಿಷದ ಬೀಜ ಬಿತ್ತಿ ನಿನ್ನನ್ನು ಬೀದಿಯಲ್ಲಿ ಭಿಕ್ಷೆ ಬೇಡದಿಂದ ಮಾಡಿದಾಗಲೇ ಈ ನನ್ನ ಆತ್ಮಕ್ಕೆ ಶಾಂತಿ. ಮಾವ, ಬೇಡಿದರೆ ಹುಲಿ ಹಾಲನ್ನೇ ತಂದು ಕೊಡುವಂತ ನಿಮ್ಮಳಿಯ ನಿಮ್ಮ ಜೊತೆ ಇರುವಾಗ ನಿಮ್ಮ ಎದುರು ಯಾವ ನರೆ ಪಿಳ್ಳೆಯೂ ಸಹ ಎದುರಾಗಲಾರ. ಒಂದು ವೇಳೆ ಎದುರಾದ್ರೆ ಅವರ ಮುಂಡದಿಂದ ರುಂಡವನ್ನು ಬೇರ್ಪಡಿಸಿ ಹರನ ಪಾದ ಸೇರಿಸುವೆ ಮಾಮ, ಹರನ ಪಾದ ಸೇರಿಸುವೆ. ವೆರಿ ಗುಡ್ ಪ್ರಜ್ವಲ್, ವೆರಿ ಗುಡ್. ನಮ್ಮ ಕುಲ ವೈರಿ ಆಗಲು ಬರುತ್ತಿರುವ ಆ ಬಡ ಬಿಕಾರಿ ಶ್ರೀಧರ ನಮಗ ಅವಶ್ಯ. ಸುತ್ತ 20 ಹಳ್ಳಿಯಲ್ಲಿ ರೈತನ ಒಂದುಗೂಡಿಸಿದಲ್ಲದೆ ಅವರಿಂದ ಬಂಡಾಯ ಎಬ್ಬಿಸಲು ಬರುತ್ತಿರುವ ಆ ಮಗನೇ ಈ ಚಂದ್ರೇಗೌಡರಿರುವಾಗೂ ಒಂದಿಗೂ ಸಾಧ್ಯವಿಲ್ಲ. ಈ ಚಂದ್ರೇಗೌಡನ ಚಕ್ರದಲ್ಲಿ ಸಿಲುಕಿಸಿ ಆ ನಿನ್ನ ಮನೆತನವನ್ನು ಛಿದ್ರ ಮಾಡಿ ನಿನ್ನನ್ನು ನನ್ನ ಪಾದದ ಹುಡಿಯಲ್ಲಿ ಇಟ್ಟುಕೊಂಡು ಆ ನಿನ್ನ ತಾಯಿ
ಓ ನಿನ್ನ ತಾಯಿ ಮಲತಾಯಿ ಯಶೋದ, ಈ ನನ್ನ ಮನೆಯ ದಾಸಿಯಾಗಬೇಕು. ನಮಸ್ಕಾರ ಗೌಡ್ರೆ. ಈ ಊರ ಗೌಡ್ರೆ ಅಂದ್ರೆ ಈ ಊರಿಗೆ ತಂದೆ ಇದ್ದಂತೆ. ಇದನ್ನು ಬಿಟ್ಟು ನೀವು ಯಾರ ಮನೆತನ ಸರ್ವನಾಶ ಮಾಡಿ ನಿಮ್ಮ ಮನೆಯ ದಾಸಿಯನ್ನಾಗಿ ಮಾಡಿಕೊಳ್ಳುವಿರಿ? ಮತ್ಯಾರ ಮನೆತನ ಎಂದಿರುವೆ ಮಗನೇ? ಸುತ್ತ 20 ಹಳ್ಳಿಯಲ್ಲಿ ಒಡೆ ನೆನೆಸಿಕೊಡಿ ಚಂದ್ರೇಗೌಡನಿಗೆ. ಸುತ್ತ 20 ಹಳ್ಳಿಯಲ್ಲಿ ಅಷ್ಟೇ ಏಕೆ, ಈ ಸರ್ಕಾರ ಗಡಗಡ ಅನ್ನುವಾಗ ಅದನ್ನು ಲೆಕ್ಕಿಸದೆ ನೀನು ಅದ್ಯಾವ ರೈತರ ಸಂಘ ಕಟ್ಟಿ ಅದರ ಅಧ್ಯಕ್ಷನಾಗದಲ್ಲದೆ ಆ ಕಾಡಲ್ಲಿ ದುಡಿಯುವ ನರಪಿಳ್ಳೆಗಳನ್ನು ನಾಡಲ್ಲಿ ತಂದು ಅವರ ತಲೆಯಲ್ಲಿ ವಿಷದ ಬೀಜ ಬಿತ್ತುತ್ತಿರುವ ನಿನ್ನನ್ನು ಸುಮ್ಮನೆ ಬಿಡಬೇಕನೋ ಮಗನೇ? ಗೌಡ ಗೌಡ ಗೌಡ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ರೈತನೇ ಈ ದೇಶದ ಬೆನ್ನೆಲುಬು. ರೈತ ನಕ್ಕರೆ ನಾಡೆಲ್ಲ ಸಕ್ಕರೆ, ರೈತ ನಕ್ಕರೆ ನಾಡೆಲ್ಲ ಸಕ್ಕರೆ ಎಂದು ಹೇಳುವ ಇಂದು ಕಾಕಿ ಕಾದಿ ಕಾವಿ ಸಂತ ಶರಣ ಮಹಾಜ್ಞಾನಿಗಳು ಹೇಳಿದ್ದಾರೆ. ಹವಳ ಮುತ್ತುಗಳಂತೆ 2 ಎತ್ತು ಕಟ್ಟಿಕೊಂಡು ಹಗಲು ರಾತ್ರಿ ಮಳಿ ಚಳಿ ಎನ್ನದೆ ಉತ್ತಿ ಬಿತ್ತಿ ಬೆಳೆದ ನಾಡಿಗೆ ಅನ್ನ ಹಾಕುವ ನನ್ನ ರೈತ ಬಾಂಧವರಿಗೆ ನರಪಿಳ್ಳೆ ಎಂದ ಯಾವ ಮಗನೇ? ಎಲ್ಲರಿಂದ ಉತ್ತರ ಕೊಡಲೇ? ಯಾರ ಮನೆಗೆ ಬಂದು ಯಾರ ಎದುರು ನಿಂತು ಮಾತನಾಡುತ್ತಿರುವುದು ಎಚ್ಚರವಿಲ್ಲ. ಈ ಚಂದ್ರೇಗೌಡನ ಭದ್ರಕೋಟೆಗೆ ಬಂದು ಸಾವಿನ ದೌಡಿಗೆ ಸಿಕ್ಕ ನರಪಳ್ಳಿಕನು ನೀನು ಸುಮ್ಮನೆ ಮರು ಮಾತನಾಡದೆ ಶರಣಾಗಿ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗೌಡ. ಈ ನಿನ್ನ ಭದ್ರಕೋಟೆಯನ್ನು ಛಿದ್ರ ಮಾಡಬಲ್ಲ ಈ ಬಹದ್ದೂರ್ ಬಸವರಾಜ. ನಿಮ್ಮಂತ ದೇಶದ ದ್ರೋಹಿಗಳು ಇರುವುದರಿಂದಲೇ ನಮ್ಮಂತ ರೈತರು ಇನ್ನು ಕಾಡಿನ ಕತ್ತಲೆಯಲ್ಲಿ ಕಾಲು ಕಳೆಯುತ್ತಿದ್ದಾರೆ ಗೊತ್ತಾ? ಏ ಬಸವ, ನ್ಯಾಲಿಗೆ ಬಿಗಿ ಹಿಡಿದು ಮಾತನಾಡು. ಇದು ಧರ್ಮವಂತರ ಮಣಿತನ ಎಂಬುದು ನೆನಪಿರ್ಲೇ ಮಗನ, ನೆನಪಿರ್ಲಿ. ಧರ್ಮವಂತರ ಮಣಿತನ ನಾನು ಅಷ್ಟೇ ಪ್ರಜ್ವಲ್. ಸತ್ಯ ನ್ಯಾಯ ನೀತಿದಿಂದ ನಡೆಯುವ ಧರ್ಮವಂತರಿಗೆ ಧರ್ಮವೀರ, ಅನ್ಯಾಯ ಅತ್ಯಾಚಾರ ಮೋಸ ವಂಚನೆಗೈವರಿಗೆ ಯಮ ಧರ್ಮವೀರ. ಬಸವ, ಊರ್ ಧನಿಕರೆಂಬುದು ಅರಿವಿಲ್ಲದ ನರ ಸತ್ತ ನಾಯಿ ಹೆಂಗ್ ಬೊಗಳಿದ್ರ ಮಗನ. ಇದ ಧರ್ಮವಂತರ ಮನೆತನದ ನ್ಯಾಯಗಂಬಕ್ಕೆ ಕಟ್ಟಬೇಕಾದಿತ್ತು. ಹುಷಾರ್. ನ್ಯಾಯಗಂಬ ಆ ನಿಮ್ಮ ನ್ಯಾಯಗಂಬಕ್ಕೆ ಕಟ್ಟಿಸಿಕೊಳ್ಳಲು ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ನಿಮ್ಮ ಹಾಗೆ ಬಡವರ ಬಾಳಿಗೆ ಮೋಸಗೈಯವನಲ್ಲ. ಬಡವರಿಗೆ ನಾನು ಹುಟ್ಟಿದ್ದು ಧರ್ಮವಂತರ ಕುಲದಲ್ಲಿ. ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆಯುವುದೇ ನನ್ನ ಪರಮ ಗುರಿ. ಗೌಡ, ಒಳ್ಳೆಯ ಮಾತಿನಿಂದ ಹೇಳ್ತೀನಿ, ತಪ್ಪು ಹಾದಿ ತುಳಿಯುತ್ತಿರೋ ನೀವು ಇನ್ನಾದರೂ ತಿದ್ದಿಕೊಂಡು ನಡೆಯಿರಿ. ಇಲ್ಲ ಆದ್ರೆ ಏ ಬಶಿವ, ಊರ್ ಧನಿಕರೆಂಬುದು ಅರಿವಿಲ್ಲದ ನರ ಸತ್ತ ನಾಯಿ ಹೆಂಗ ಬೊಗಳಿದ್ರ ಮಗನ. ನಿನ್ನ ರುಂಡದಿಂದ ಮುಂಡವನ್ನು ಬೇರ್ಪಡಿಸಿ ಹರನ ಪಾದ ಸೇರಿಸಬೇಕಾದಿತ್ತು. ಹುಷಾರ್ಲೇ ಮಗನ, ಹುಷಾರ್. ರುಂಡ ಕಡೆಯೋ ಮುಂಡೆ ಮಗನೇ, ನಿನಗೇನು ಗೊತ್ತಲೇ ಈ ಬಸವರಾಜನ ಪೌರುಷ? ಈ ಗಂಡೆದೇವ ಬಸವರಾಜ ಅಂದು 12ನೇ ಶತಮಾನದಲ್ಲಿ
ದುಷ್ಟರಿಗೆ ಶರಣೆಂದು ಶಾಂತಿಯ ಮಂತ್ರವನ್ನು ಹೇಳಿದರು ಆ ನಮ್ಮ ಜಗಜ್ಯೋತಿ ಬಸವಣ್ಣವರು. ಇನ್ನಾದರೂ ಮುಗುದಿಲ್ಲ ನಿಮ್ಮಂತ ದುಷ್ಟರ ದುರಂಕಾರ. ಅದಕ್ಕಾಗಿ ಇಂದು ಗಂಡೆದೇವ ಬಸವರಾಜ ಗಂಡು ಕೊಳ್ಳಿ ಹಿಡಿದು ಬಂದಿದ್ದೇನೆ. ಕರ್ನಾಟಕದ ಹುಲಿ ಎಂದು ಬಿರುದು ಪಡೆದು ಬಂದಿದ್ದಾನೆ. ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ಶಡ್ಡು ಹೊಡೆದು ಕೊಳ್ಳಿ ಎತ್ತಿದರೆ ನಿಮ್ಮಂತವ್ರ ಹೆಣ ಬೀಳುತ್ತದೆ. ಎಚ್ಚರ. ಲೇ ಬಿಕಾರಿ ನನ್ನ ಮಗನೇ, ಮುಗಿಯಿತೋ ನಿನ್ನ ಕತೆ. ಪ್ರಜ್ವಲ್ ತಾರಲೆ ಬಂದು ಕಣ್ಣು. ಏ ಗೌಡ, ನಿನ್ನ ಬದುಕಿಗೆ ಹೆದರುವನಲ್ಲ ಈ ಗಂಡೆದೇವ ಬಸವರಾಜ. ನಿನ್ನಲ್ಲಿ ತಾಕತ್ತಿದ್ದರೆ ಹಾರಿಸೋಗೊಂಡು ನೋಡೋಣ. ಯಪ್ಪ ಯಪ್ಪ ಯಪ್ಪ, ಏನೋ ಅನಾಹುತ ಆಗಂಕಾಂದದಪ್ಪ. ಇದು ನನಗೆ ಸಂಡಾಸ ಬತ್ತು ಯಪ್ಪ. ಲೇ ಬಶ್ಯ, ನನ್ನ ರಕ್ತಕ್ಕೆ ಸವಾಲು ಹಾಕಿದಂದ ಮೇಲೆ ಮುಗಿಯಿತು ನಿನ್ನ ಕಾಲದ ಋಣ. ನೆನೆಸಿಕೋ ನಿನ್ನ ತಾಯಿಯನ್ನು. ಧನ್ಯವಾದ. ನೀವು ಸುಮ್ಕೊಂಡ್ರಿ. ಬರ್ರಿ ನಿಮ್ಗೆ ಒಂದು ಮಾತು ಹೇಳ. ಏ ಬಸವರಾಜ, ನೀ ಯಾಕೆ ತಲೆ ಕೆಡ್ಸ್ಕೋತಿ? ಹೋತಮಣ್ಣ ಇರ್ಲಕ್ಕಾಗ ನೀ ಇಲ್ಲಿ ಯಾಕೆ ಬರ್ಲಕ್ ಹೋದಿ? ನಿನ್ನ ಕೆಲಸನ ಸುದ್ದಿ ಮಾಡ್ತಿಲ್ಲ, ಯಾಕೆ ಅನ್ಸ್ತಿ? ನೋಡ್ರಿ ಮುರುಗಪ್ಪನವ್ರಿ, ನಾಳೆ 20 ಹಳ್ಳಿಗಳಲ್ಲಿ ರೈತ ಸಂಘಟನಾ ಸಮಿತಿ ಇಟ್ಟುಕೊಂಡಿರ್ತೇನೆ. ಅದನ್ನು ಬರಲು ಹೇಳಲಿಕ್ಕೆ ಬಂದಿದ್ದೇನೆ. ಬರ್ತೇನೆ. ಹೋಲ್ಬಿಡ್ರಿ ಧನ್ಯಾರ. ಇವನು ಹೊಸಗೆ ಹಾಕೋದ ಕೆಲಸ ಇಟ್ಟೋತ್ರಿ ನಿಮಗೆ. ಕರಿಯಾಗಿ ಹೇಳ್ರ, 5 ನಿಮಿಷನೇ ಮಾಡಿ ಮುಗಿಸ್ತಾನೆ. ಹೋಗಲಿ ಹೋಗು. ಈ ಚಂದ್ರೇಗೌಡನ ಭದ್ರಕೋಟೆಗೆ ಬಂದು ಹದ್ದಿನಂತೆ ಹೋರಾಡಿ ನನಗೆ ಸವಾಲಕ್ಕೆ ಸಡ್ಡು ಹೊಡೆದೆಯಲ್ಲ ಮಗನೇ. ಮುಂದೆ ಗೊತ್ತಾಗುತ್ತದೆ ಈ ಚಂದ್ರೇಗೌಡನ ತಾಕತ್ತು ಏನೆಂಬುದು. ಲೇ ಪ್ರಜ್ವಲ್, ಇವತ್ತ್ಯಾಕೋ ಬಹಳ ಬೇಜಾರಾಗಿದೆ. ಪಾರ್ಟಿ ಮಾಡೋಣ ನಡಿ. ಹೌದು ಮಾಮ, ನಮಗೂ ಅಮ್ಮ, ಗುಡ್ಡಾಪುರದ ಮಹಾತಾಯಿ ಜತ್ತ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನೆಲೆಯೂರಿ ನಿಂತಿರುವ ತಾಯಿ ಶಿರಿಸಮ್ಮ ಅನಂತರಾಯರ ಮುದ್ದಿನ ಮಗಳಾಗಿ ಜನಿಸಿ ಲಿಂಗಮ್ಮನೆಂಬ ನಾಮಕರಣವನ್ನ ಪಡೆದು ಹುಟ್ಟುವಾಗಲೇ ಬತ್ತಿ ಭಕ್ತದಲ್ಲಿ ಹುಟ್ಟಿರುವ ನೀನು ಕೂಡಲ ಸಂಗಮದಲ್ಲಿ ಸಂತ ಶರಣರಿಗೆ ಅನ್ನದಾನ ಮಾಡಿ ಬಸವಣ್ಣವರಿಂದ ಅನ್ನದಾನ ದಾನಮ್ಮಳೆಯಂತ ಬಿರುದನ್ನ ಪಡೆದು ತಾಯಿ ನಂಬಿ ಬಂದಿರುವ ಭಕ್ತರನ್ನ ಕೈ ಹಿಡಿದು ಕಾಪಾಡಿ ಸೋಮನಾಥನೆಂಬ ಗಂಡನಿಗೆ ಮುದ್ದಿನ ಹೆಂಡತಿಯಾಗಿ 3 ಹೊತ್ತು ಒಂದೊಂದು ಅವತಾರವನ್ನ ತಾಳಿ ನಂಬಿದ ಭಕ್ತರಿಗೆ ಬೇಡಿದ ವರವನ್ನ ಕರುಣಿಸುವ ಮಹಾತಾಯಿ ಗುಡ್ಡಾಪುರದ ದಾನಮ್ಮ ದೇವಿ. ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದು ಒಂದೇ ತಾಯಿ, ನನ್ನ ಮಕ್ಕಳು ವಿದ್ಯಾವಂತರಾಗಿ ಈ ಸಮಾಜದಲ್ಲಿ ಒಂದು ದೊಡ್ಡ ಅಧಿಕಾರಿ ಆಗಬೇಕನ್ನುವುದೇ ನನ್ನ ಆಸೆ ಅಮ್ಮ, ನನ್ನ ಆಸೆ. ಆದಷ್ಟು ಬೇಗ ಈ ನನ್ನ ಆಸೆನ ಈಡೇರಿಸಮ್ಮ, ಈಡೇರಿಸ. ಯಶೋದ, ಹೇ ಯಶೋದ, ಏನ್ ಮಾಡಕತ್ತಿ? ಏನೇ ನನ್ನ ಚಿನ್ನ, ಏನೋ ಚಿಂತೆ ಮಾಡ್ತಿದ್ದಂತೆ ಕಾಣ್ತಿರ್ವಲ್ಲ, ಯಾಕ? ಏನಿಲ್ಲ ಸ್ವಾಮಿ. ಏ ಕಳಿ, ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗೋದಿಲ್ಲನೆ. ಯಶೋದ, ನಮ್ಮ ಸಂಸಾರ ಬಳ್ಳಿಯು ಹಚ್ಚ ಹಸುರಿನಿಂದ ಫಲವತ್ತಾಗಿ ಮುಗಿಲು ಎತ್ತರ ಬೆಳೆದ್ರು ಅದರಲ್ಲೊಂದು ಹೂ ಕೂಡ ಅರಳಿಲ್ಲ ಎಂಬ ಚಿಂತೆನಾ? ಅಂದ್ರಿ ನಿಮ್ಮ ಮಾತಿನ ಅರ್ಥ? ಅಂದರೆ ಹೆಣ್ಣಾಗಿ ಹುಟ್ಟಿದ ಬಳಿಕ ಆಕೆ ಉದರದಿಂದ ಮಗುವಿಗೆ ಜನ್ಮ ನೀಡಿ ಆ ಮಗುವಿನ ಲಾಲನೆ ಪಾಲನೆ ಮಾಡಿ ಆ ಮಗುವಿನ ಕಷ್ಟ ಸುಖ ಕಂಡಾಗ
ಆ ಹೆಣ್ಣಿಗೆ ಆನಂದ ಆಗ್ತೈತಿ. ಅದರಂತೆ ಪ್ರತಿಯೊಂದು ಹೆಣ್ಣಿಗೆ ತಾಯಿ ಆಗ್ಬೇಕೆನ್ನೋ ಆಸೆ ಇದ್ದೇ ಇರ್ತೈತಿ ಯಶೋದ, ಇದ್ದೇ ಇರ್ತೈತಿ. ಇಲ್ಲ ಸ್ವಾಮಿ, ಇಲ್ಲ, ನಾನು ಆ ಥರ ಆಸೆಗಳನ್ನ ಇಟ್ಕೊಂಡಿಲ್ಲ ಸ್ವಾಮಿ. ಈಗಾಗಲೇ ನನಗೆ 2 ಮಕ್ಕಳಿದ್ದಾರೆ. ಲವಕುಶರಂತ ದೇವರು ಮಕ್ಕಳನ್ನು ಕೊಟ್ಟಿರಬೇಕಾದ್ರೆ ನಾನೇಕೆ ಆಸೆ ಮಾಡಲಿ? ನನ್ನ ಮಕ್ಕಳು ಒಬ್ಬರು ವಿದ್ಯಾವಂತರಾಗಿ ಈ ಸಮಾಜದಲ್ಲಿ ಒಬ್ಬ ದೊಡ್ಡ ಅಧಿಕಾರಿ ಆಗಲಿ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ ಅಷ್ಟೇ. ಮೆಚ್ಚಿದೆ ಯಶೋದ, ಯಶೋದ, ಮೆಚ್ಚಿದೆ ಯಶೋದ ನಿನ್ನ ಸಾಹಸಕ್ಕೆ. ನೋಡು, ಸ್ವತಃ ತನ್ನ ಉದರದಲ್ಲಿ ಜನಿಸಿದ ಮಗುವಿಗೆ ವಿದ್ಯಾ ಬುದ್ಧಿಗಳನ್ನು ಹೇಳದ ತಾಯಿಗಳಿಷ್ಟಲ್ಲಿ ಈ ಸಮಾಜದಾಗ ತನ್ನ ಸಾರ್ಥಕ್ಕೋಸ್ಕರ ಇದ್ದೊಬ್ಬ ಮಗನನ್ನು ದುಡಿಯಲು ಹಚ್ಚಿ ಬರುವ ಹಣದಿಂದ ಚಕ್ಕಂದ ಹೊಡೆಯುವ ತಾಯಿಗಳಿಷ್ಟಲ್ಲ ಈ ಸಮಾಜದಾಗ. ಅಂತಾದ್ರಾಗ ನೀನು ಮಲತಾಯಿ ಎನ್ನುವುದು ಬರಿತು ಇದ್ದ ಮಕ್ಕಳನ್ನು ವಿದ್ಯಾಬುದ್ಧಿಯನ್ನಾಗಿ ಮಾಡಿರುವೆ, ಮೇಲಾಗಿ ದೊಡ್ಡ ಅಧಿಕಾರಿಗಳನ್ನಾಗಿ ಮಾಡಬೇಕಂತ ವಿಚಾರ ಮಾಡ್ತೀವಲ್ಲ. ನಿನ್ನಂತ ಮಡ್ದಿನ ಪಡಿಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿನೋ ಏನೋ ಯಶೋದ. ನಿಜವಾಗ್ಲೂ ನೀನು ಮಾತು ಕೊಟ್ಟ ಮಡದಿ ಕಣೆ, ನೀನು ಮಾತು ಕೊಟ್ಟ ಮಡದಿ. ಸ್ವಾಮಿ, ಹಾಗೆ ಮಾತಾಡ್ತಾರೆ ನೀವು. ನೋಡಿ, ನಾನು ಒಂದು ಹೆಣ್ಣು ಸ್ವಾಮಿ, ದೇವರಂತ ಪತಿ, ಲವಕುಶರಂತ ಮಕ್ಕಳು ಆ ದೇವರು ಕೊಟ್ಟಿದ್ದ ನನ್ನ ಮೇಲೆ ನಿಜವಾಗ್ಲೂ ನಿಮ್ಮೆಲ್ಲರನ್ನ ಪಡಿಬೇಕಂದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದನು ನಾ ಕಾಣೆ ಸ್ವಾಮಿ, ನಾ ಕಾಣೆ. ಯಶೋದ, ಹೆಣ್ಣಂದ್ರೆ ಏನು ತಿಳಿದಿರುವೆ ನೀನು? ನಡು, ಪ್ರತಿಯೊಂದು ಗಂಡಿನ ಯಶಸ್ಸಿಗೆ ಹೆಣ್ಣೆ ಕಾರಣ. ಅಂದು ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೊಂದು ಬೆಳಿಬೇಕಾದ್ರೆ ಅವರ ತಾಯಿ ಜೀಜಾಮಾತೆನೇ ಕಾರಣ. ಚಿಕ್ಕಂದಿನಲ್ಲಿ ಧೈರ್ಯ ಶೌರ್ಯ ರಾಜ್ಯಭೋಗದ ವಿದ್ಯೆಯನ್ನು ಕಲಿಸಿ ಕೊನೆಗೆ ತನ್ನ ಮಗನ ಜೊತೆಗೆ ತಾನು ನಡೆಕಟ್ಟಿ ನಿಂತು ಆ ಅಫ್ಜಲ್ ಖಾನನ ಎದೆ ಗುಂಡಿಗೆಯನ್ನು ಸೀಳಿ ಜಯ ಗಳಿಸಿ ಮರಾಠ ಸಮಾಜ ಸ್ಥಾಪಕ ಮಾಡಲಿಲ್ವೇ? ಹೌದು ಸ್ವಾಮಿ, ಹೆಣ್ಣು ಸತಿ ಸಂಸಾರದ ಜ್ಯೋತಿ ಅಂತ ಜ್ಞಾನಿಗಳು ಹೇಳ್ತಾರೆ. ಹೆಣ್ಣು ಮನೆಯಲ್ಲಿ ನಗ್ನಾಗ್ತಾ ಇದ್ರೆ ಆ ಮನೆಯಲ್ಲಿ ಕೊರತೆ ಅನ್ನುವುದೇ ಇಲ್ಲ. ಹೆಣ್ಣು ಹೊಣ್ಣು ಮಣ್ಣು ಅಂತ. ಹೆಣ್ಣು ಅರಿತು ಬಾಳಿದ್ರೆ ಹೊಣ್ಣಾಗ್ತಾಳೆ, ಮರೆತು ಬಾಳಿದ್ರೆ ಮಣ್ಣಾಗ್ತಾಳೆ ಸ್ವಾಮಿ. ಯಶೋದ, ನೀನು ಇಷ್ಟೊಂದು ಅರಿತೀವಳಿ ಎಂಬುದು ನಾನು ತಿಳಿದಿರಲಿಲ್ಲ. ನೋಡು, ಇದೇ ಸಂತೋಷ ಸಮಯದಾಗ ಒಂದು ಹಾಡನ್ನಾದ್ರೂ ಹೇಳಬಾರೆ? ಏನ್ರಿ ನೀವು ಈ ವಯಸ್ಸಿನಲ್ಲಿ ಕೂಡ ನಿಮಗೆ ಹಾಡಿನ ಚಿಂತೆ ಏನು? ಈ ವಯಸ್ಸಿನಾಗ ಹಾಡ್ಲಾರ್ದ ಮತ್ತೆ ಯಾವ ವಯಸ್ಸಿನಾಗ ಹಾಡೋ? ಗೊತ್ತಾಯ್ತು ಬಿಡ್ರಿ, ಹುಣಸಿ ಗಿಡ ಮುಪ್ಪಾದ್ರು ಹುಳಿ ಮಾತ್ರ ಮುಪ್ಪಾಗಲ್ಲ ಅಂತ ಗೊತ್ತಾಯ್ತು. ಬನ್ನಿ, ನಿಮ್ಮ ಆಸೆ ಅಂತೆ ಆಗಲಿ. ಅದು ಖರೆ ಐತಿ ಮತ್ತ. ಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷದಂತೆ, ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿಯೇ ಕಾಕಿಯಾದಾಗ
ಹಿತವಾಯಿತು ಅಮೃತ ಕುಡಿದಂತೆ ಸ್ವರ್ಗವ ಕಂಡಂತೆ ಯಶೋಧ, ಏ ಯಶೋಧ, ಈ ನಮ್ಮ ಸಂಸಾರ ಇದೇ ರೀತಿ ಹಾಲು ಜೇನಂತೆ ಸಾಗಬಹುದಾ? ಯಾಕೆ ಸ್ವಾಮಿ, ನನ್ನ ಮೇಲೆ ನಿಮಗೆ ಸಂಶಯವೇ? ನನ್ನಿಂದೇನಾದರೂ? ಇಲ್ಲ ಇಲ್ಲ, ಹಾಗೇನಿಲ್ಲ. ನಡು, ನಮ್ಮ ಕಿರಿಯ ಮಗ ನರಸಿಂಹ ರಾಷ್ಟ್ರಮಟ್ಟ ಆಡ್ಲಿಕ್ಕೆ ಹೋದವನು ಇನ್ನೂ ಯಾಕೋ ಬರಲೇ ಇಲ್ಲ. ರೀ, ಅಲ್ಲೋಡ್ರಿ, ನೆನೆಸೋಷ್ಟರಲ್ಲಿ ನನ್ನ ಮಗ, ಮುದ್ದಿನ ಮಗ ಬಂದೇ ಬಿಟ್ಟ. ಬಾ ಮಗ ನರಸಿಂಹ, ಈಗ ಬಂದೇನು? ನೀನು ಪ್ರವಾಸಕ್ಕಿಂತ ಹೋಗಿದೆಯಲ್ಲ, ಏನಾಯ್ತಪ್ಪ? ಹೇಗಿತ್ತು ಪ್ರವಾಸ? ಅಮ್ಮ, ನಿಮ್ಮ ಆಶೀರ್ವಾದದ ಬಲ ಸದಾ ನನ್ನ ಮೇಲೆ ಇರುವಾಗ ನನ್ನ ಪ್ರತಿ ಒಂದು ಕಾರ್ಯವೂ ಸರಳವಾಗಿ ಸಾಗುತ್ತವೆ ಅಮ್ಮ. ಅಂದರೆ ಅಪ್ಪಾಜಿ, ಅಂದರೆ ಆಟದಲ್ಲಿ ಓದುವುದರಲ್ಲಿ ಎಲ್ಲರಕ್ಕಿಂತಲೂ ಒಂದು ಹೆಜ್ಜೆ ಮುಂದಿರುವೆ. ಆದರೆ ಇನ್ನು ಮುಂದಿನ ಅಭ್ಯಾಸಕ್ಕೆ ಹಣ ಬಹಳ ಬೇಕಾಗುತ್ತದೆ. ಕಲಿಯಲು ಅಥವಾ ಬಿಡಲು ಒಂದೂ ತಿಳಿಯದಾಗಿದೆ ಅಪ್ಪಾಜಿ, ಒಂದೂ ತಿಳಿಯದಾಗಿದೆ. ನರಸಿಂಹ, ನೀನು ಖರ್ಚಿನ ಬಗ್ಗೆ ಯಾವುದಕ್ಕೂ ಚಿಂತೆ ಮಾಡಬೇಡಪ್ಪ, ಅದಕ್ಕೆಲ್ಲ ನಾವಿದ್ದೇವೆ. ಅಮ್ಮ, ದಿನದಿಂದ ದಿನಕ್ಕೆ ನಮ್ಮ ಮನೆ ಖರ್ಚು ಹೆಚ್ಚಾಗುತ್ತದೆ. ಇನ್ನು ಮುಂದೆ ಹೆಚ್ಚು ಅಭ್ಯಾಸ ಮಾಡಬೇಕಾದರೆ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಬೇಕು. ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಹೇಳಮ್ಮ, ಹೇಳು. ನರಸಿಂಹ, ಇನ್ನೊಂದು ಸರಿ ಈ ಮಾತುಗಳನ್ನ ಆಡಬೇಡಪ್ಪ. ಎಂಥ ಕಷ್ಟ ಬಂದರೂ ಕೂಡ ನೀನು ಓದು ಮಾತ್ರ ನಿಲ್ಲಿಸಬಾರ್ದು. ನೋಡು, ಹಣ ಇಲ್ಲದಿದ್ರೇನಾಯ್ತು, ಈ ಬಳೆಗಳನ್ನು ತೆಗೆದುಕೊಂಡು ಈ ಬಳೆಗಳನ್ನ ಮಾರಿ ನಿನ್ನ ಓದು ಮುಂದುವರಿಸಪ್ಪ. ಬೇಡಮ್ಮ, ಬೇಡ. ಹೆಣ್ಣು ಮಕ್ಕಳಿಗೆ ಬಂಗಾರವೆಂದರೆ ಪಂಚಪ್ರಾಣ ಇದ್ದಂತೆ. ಅಂಥದರಲ್ಲಿ ನಿನ್ನ ಮೈ ಮೇಲಿನ ಬಂಗಾರವನ್ನು ಮಾರಿ ವಿದ್ಯೆ ಕಲಿಯಲು ನನ್ನ ಮನಸ್ಸು ಒಪ್ಪುತ್ತಿಲ್ಲಮ್ಮ. ಬೇಡ ಬೇಡ ಯಶೋಧ, ಬೇಡ. ಯಾಕಂದ್ರೆ ನಿಮ್ಮ ತಂದೆಯವರು ತವರು ಮನೆ ಉಡುಗೊರೆ ಅಂತ ಈ ಚಿನ್ನದ ಬಳೆಗಳನ್ನು ಕೊಟ್ಟಿರುವ ಆ ಬಂಗಾರ ಮಾರೋದು ಬೇಡ ಯಶೋಧ, ಬೇಡ. ಪ್ರಸಂಗ ಬಂದ್ರೆ ನಮ್ಮ ಆಸ್ತಿ ಇದೆ. ಸ್ವಾಮಿ, ಈ ಬಂಗಾರಕ್ಕಿಂತ ನನ್ನ ಮಕ್ಕಳ ಭವಿಷ್ಯ ಮುಖ್ಯ ರೀ ನನಗೆ. ಮಗ, ತೆಗೆದುಕೋ ಈ ಬಳೆಗಳನ್ನ. ಈ ಬಳೆಗಳನ್ನ ಮಾರಿ ನೀನು ಓದು ಮುಂದುವರಿಸಪ್ಪ. ಅಮ್ಮ, ನನ್ನ ಬಾಳ ಬೆಳಗಿದ ದೇವತೆ ಎಂದರೂ ಕಡಿಮೆ, ಅದಕ್ಕಿಂತಲೂ ಹೆಚ್ಚಾದೆ. ಈ ನಿಮ್ಮ ಆಶೀರ್ವಾದದ ಬಲ ಸದಾ ನನ್ನ ಮೇಲೆ ಇರಲಮ್ಮ. ಮಗ, ಬಾರಪ್ಪ, ಹಸಿದು ಬಂದಿದೀಯಾ? ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡುವಂತೆ ಬಾ. ನಡೆಯರಾಗಲ್ಲ. ಒತ್ತಬಲು ಯಾರಮ್ಮ ಬಿಲ್ಲು ಕೆಕ್ಕವರ ನನಗೆ ಬಿಲ್ಲು ಪ್ರೇತಾತ್ಮಗಳಿಗೆ ಬಳಕೆ ಸುಂಟರ ಗಾಳಿಯ ಸುತ್ತ ನಿಮ್ಮ ಆಟಗಾಡಿಗೋ ಪೂರ. ಅಂತೂ ಈ ಪ್ರಜ್ವಲನ ಪ್ರತಿಯೊಂದು ಕಾರ್ಯ ಯಶಸ್ವಿಯಾದಂತಾಯ್ತು ಚಂದ್ರೇಗೌಡ. 20 ಹಳ್ಳಿಯ ಬಡ ಜನರ ಕತ್ತು ಕೊಯ್ದು ಹಣದ ಬೆಟ್ಟವನ್ನೇ ಕಟ್ಟಿರುವ ನಿನಗೆ ದಿಟ್ಟ ಉತ್ತರ ಕೊಡಲು ಬಂದಿರುವೆ ನಿನ್ನ ಸೋದರಳಿಯನಾಗಿ. ಚಂದ್ರೇಗೌಡ, ಇನ್ನು ನಿನ್ನ ಮಗಳು ಭಾಗೀರಥಿ ನಿನ್ನನ್ನು ಆ ಬ್ರಹ್ಮ ಸೃಷ್ಟಿಸುವಾಗ ನಿನ್ನಲ್ಲಿ ಏನಾದರೂ ವಿಶೇಷತೆ ಇಡಬೇಕೆಂದು ಯೋಚಿಸಿದನೋ ಏನೋ. ಅದಕ್ಕಾಗಿಯೇ ಸ್ವಂಟಕ್ಕೆ ಸೌಂದರ್ಯವನ್ನು ಕೊಟ್ಟ, ಕಂಠಕ್ಕೆ ಮಾಧುರ್ಯವನ್ನು ಕೊಟ್ಟ, ಎದೆಯ ಮೇಲೆ 2 ಕುಜಗಳ ಕುಣಿತ ಬಿಟ್ಟ. ಅರ್ಥ
ಭುಜಗಳ ಕುಣಿತಕ್ಕೆ ಮರುಳಾಗದ ಮನುಷ್ಯನೇ ಇಲ್ಲ ಈ ಭೂಮಿ ಮೇಲೆ. ಓಹೋ, ನನ್ನ ಕನಸಿನ ರಾಣಿ ಮಹಾರಾಣಿಯಾಗಿರುವ ಭಾಗೀರಥಿ ಈ ಕಡೆನೇ ಬರುತ್ತಿರೋಳು. ಬರಲಿ ಬರಲಿ. ನಿಲ್ಲು ಭಾಗೀರಥಿ, ನಿಲ್ಲು. ಯಾರು? ಯಾರು? ವರ್ಷ ಪೂರ್ತಿ ನಿನ್ನಂತ 18ರ ಹರಿಯ ತುಂಬಿರುವ ಚಂದುಳ್ಳ ಚಲಿವರಿಗೆ 3 ಗಂಟು ಹಾಕಿ ನೆಂಟನಾಗಲು ಬಂದಿರುವ ನೆಂಟ ಕಣೆ ನಾನು. ಅರ್ಥಾತ್ ನಿನ್ನ ಸೋದರ ಮಾವ. ಓಹೋ, ನೀವಾ ಪ್ರಜ್ವಲ್? ಇಲ್ಲಿಗೆ ಬರಲು ಕಾರಣ? ಕಾರಣ ಭಾಗೀರಥಿ, ಸ್ವಚ್ಛಂದವಾಗಿ ಹೂಗಳಂತೆ ಅರಳಿ ನಿಂತಿರುವ ಈ ನಿನ್ನ ಮಕರಂದವನ್ನು ಹೀರಲು ದುಂಬಿಯಾಗಿ ಬಂದಿರುವೆ ಭಾಗೀರಥಿ. ನಾನು ದುಂಬಿಯಾಗಿ ಬಂದಿರುವೆ. ಥ, ನಾಚಿಕೆ ಬಿಟ್ಟ ನಿರ್ಲಜ್ಜನೆ. ಒಂದು ಹೆಣ್ಣಿನ ಮನಸ್ಸನ್ನ ನಾಯಿ ಬುದ್ಧಿಯು ಕದ್ದಂತೆ ಕದಿಯಲು ಹೋದ್ರೆ ಒಲಿಯುವಳು ಎಂಬುದೇನಾದ್ರೂ ಇದ್ರೆ ಬಿಡುವ ನಿನ್ನ ವ್ಯಾಮೋಹವನ್ನ. ಹೆಣ್ಣು ಒಲಿದು ಬರಬೇಕಾದ್ರೆ ಕಣಕ್ಕೆ ಪಣ ತೊಟ್ಟು ಶಡ್ಡು ಹೊಡೆದು ವೀರ ಧೀರರಾಗಿ ಮೆರೆದ ಶೂರ ಸಂಗೊಳ್ಳಿ ರಾಯಣ್ಣನಂತಿದ್ರೆ ಹೆಣ್ಣು ತಾನಾಗೆ ಒಲಿದು ಬರುವಳು. ಏ ಭಾಗೀರಥಿ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಶೀಲ ಎಂಬ ಪಂಚಾಮೃತದ ಊಟ ಕಣೆ. ಅದನ್ನು ಮದುವೆಕ್ಕಿಂತ ಮುಂಚೆಯೂ ನಾನೇ ಉಣ್ಣುವೆನೋ, ಮದುವೆ ನಂತರವೂ ನಾನೇ ಉಣ್ಣುವೆನೋ. ದೂರ ಸರಿದು ನಿಂತು ಮಾತನಾಡೋ ನಾಯಂತವಳು. ನಾಯಿಯಂತೆ ಜಲ್ಲು ಸುರಿಸಿ ಪಂಚಾಮೃತ ಉಣ್ಣಲು ಬಂದ್ರೆ ಮಣ್ಣು ಮಣ್ಣು ತಿನ್ನುವೆ. ಎಚ್ಚರ ಎಚ್ಚರ. ಏ ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ, ದಿನನಿತ್ಯ ನಿನ್ನಂತ 10 ಹೆಣ್ಣಿಗೆ ದೇಹ ಸುಖ ನೀಡುವ ಈ ವೀರನಿಗೆ ಎಚ್ಚರ. ಏ ಭಾಗೀರಥಿ, ಮರು ಮಾತನಾಡದೆ ಈ ಗಿರಿ ಕಂದರಗಳ ನಡುವೆ ನನ್ನ ಜೊತೆ ನೀನು ಹಾಡಿ ಕುಣಿಯೋದಕ್ಕೂ ಒಪ್ಪಿದ್ರು ಸರಿನಾ? ಒಪ್ಪದೆ ಇದ್ರು ಏನೋ ಮಾಡುವೆ? ಏ ಭಾಗೀರಥಿ, ಈ ನನ್ನ ತೋಲ್ ಬಳಗ ಪ್ರಯೋಗದಿಂದ ಈ ನನ್ನ ಪ್ರೇಮ ಚದುರಂಗದ ಆಟವನ್ನು ಪ್ರಾರಂಭಿಸ್ತೇನೆ. ಅದಕ್ಕೆ ಎದುರಾಗಿ ನನ್ನನ್ನು ಸೃಷ್ಟಿಸಿದ ಬ್ರಹ್ಮನೇ ಬಂದರೂ ಬಿಡುವುದಿಲ್ಲ ಈ ಹಠ ತೊಟ್ಟ ಘಟ ಪುರುಷ. ಕತ್ತೆ, ನೀನದೇ ಪಟ್ಟ ಹಿಡಿದು ಹಠ ಸಾಧಿಸಲು ಬಂದ್ರೆ ನಿನ್ನ ಘಟ ಬೀಳುವುದು ನನ್ನ ಕೈಯಲ್ಲಿ. ಸುಮ್ಮನೆ ಮರು ಮಾತನಾಡದೆ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನಾ ತೊಟ್ಟಿರುವ ಮೆಟ್ಟಿನಿಂದ ಮಾತಾಡಿಸಬೇಕಾದಿತ್ತು. ಎಚ್ಚರ. ಏ ಮಾತಿಗೆ ಮನೆಯದ ಬಣ್ಣದ ಹಕ್ಕಿ, ಮುಗಿತು ನಿನ್ನ ಶೀಲದ ಕತೆ. ಕಳ್ಕಂತ್ರಿ ನನ್ನ ಮಗನೇ, ಬೇಡೋ ಅವಳ ಕೈಯನ್ನು. ಏ ಬಸವ, ಈ ನನ್ನ ಕಾಮ ಪ್ರೇಮ ಸಲ್ಲಪ್ಪಕ್ಕೆ ಅಡ್ಡಿಯಾಗಿ ಬಂದು ನನ್ನ ವೈರತ್ವ ಕಟ್ಟಿಕೊಳ್ಳಬೇಡ. ಸೊಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಲ್ಲವಾದ್ರೆ ಏಯ್, ಈ ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ಈ ಪುಂಡ ಬಸವರಾಜ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಿಮ್ಮಂತ ಕಾಮದ ಕತ್ತೆಗಳು ಕಾಲ್ ಕೆದರಿ ನಿಂತರೆ ಆ ಕಣಕ್ಕೆ ಪಣ ತೊಟ್ಟು ಸಿಂಹ ಎಂಬ ಕೊಡ್ಲಿ ಎತ್ತಿದರೆ ನಿಮ್ಮಂತ 10 ಕಾಮುಕರ ರುಂಡ ಹಾರಿ ಬೀಳುತ್ತದೆ ಅರಗಳಿಗೆಯಲ್ಲಿ. ಬಾರ್ಲೆ ಗಂಡಸಾಗಿ ಮುಂದಕ್ಕೆ ಬಾ.
ಏ ಬಸವ, ಈ ಪ್ರಜ್ವಲನನ್ನು ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ, ಉಳಿಯೋದಕ್ಕೆ ಬಿಟ್ಟಿಲ್ಲ, ಮುಂದೆ ಉಳಿಸೋದು ಇಲ್ಲ. ನಿನ್ನ ಸಾವು ಈ ಪ್ರಜ್ವಲನ ಕೈಯಲ್ಲಿ ಎಂಬುದು ನೆನಪಿರಲಿ ಭಾಗೀರಥಿ. ಸಮಯ ಸಂದರ್ಭ ಸಾಧಿಸಿ ನಿನ್ನ ಶೀಲ ಎಂಬ ಪಂಚಾಮೃತದ ಊಟ ನಾನು ಉಣದೆ ಹೋದ್ರ ನನ್ನ ಹೆಸರು ಪ್ರಚಂಡ ಪ್ರಜ್ವಲನೇ ಅಲ್ಲ. ಹೋಗಲೇ ಹೋಗು. ನಿಮ್ಮಂತ ಮದವೇರಿದ ಮದ್ದಾನಿಗಳಿಗೆ ಹೇಗೆ ಪಾಠ ಕಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಓಹೋ, ನೀವಾ ಶ್ರೀಮಾನ್ ಚಂದ್ರೇಗೌಡರ ಏಕೈಕ ಸುಪುತ್ರಿ ಭಾಗೀರಥಿ? ನಾಲಿಗೆನ ಬೆಗೆ ಹಿಡಿದು ಮಾತನಾಡು. ನನ್ನ ತಂದೆ ಹೆಸರು ಕೇಳಿದ್ರೆ ಸಾಕು ಸುತ್ತ 20 ಹಳ್ಳಿಗಳು ಗಡಗಡನೆ ನಡುಗುತ್ತಿರುವಾಗ ಮಾತಿಗೆ ಮೊದಲು ನನ್ನ ತಂದೆ ಹೆಸರು ಎತ್ತಿದೆಯಲ್ಲ, ಇನ್ನು ಮೇಲೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಭಾಗೀರಥಿ, ಆ ನಿನ್ನ ತಂದೆ ಇಂದ್ರನೂ ಅಲ್ಲ ಚಂದ್ರನೂ ಅಲ್ಲ. ಅವನ ಕೈಯಿಂದ ಏನೂ ಆಗುವುದಲ್ಲ. ಅರಗಳಿಗೆ ಹಿಂದೆ ಬಂದು ನಿನ್ನ ಮಾನಭಂಗ ಮಾಡಲು ಬಂದಿದ್ದ. ಆಗ ಎಲ್ಲಿ ಹೋಗಿತ್ತು ನಿನ್ನ ತಂದೆ ಹೆಸರು? ಆಗ ನಾನು ನಿಮ್ಮ ಮನೆಗೆ ಬಂದು ಮಾತಿಗೆ ಮಾತು ಬೆಳೆಸಿ ಸಡ್ಡು ಹೊಡೆದಾಗ ಎಲ್ಲಿಗಿತ್ತು ನಿಮ್ಮ ತಂದೆ ಹೆಸರು? ಹೇಳು ಭಾಗ್ಯ, ಹೇಳು. ಏಯ್ ಕತ್ತೆ ಬಡವ, ಆ ಗರ್ಭ ಶ್ರೀಮಂತ ಚಂದ್ರೇಗೌಡನ ಮಗಳು ಸುಂದರ ಸುಕುಮಾರಿ ಕನ್ನಡದ ಹುಡುಗಿ ಕರುನಾಡಿನ ಬೆಡಗಿ ಎಂಬುದಂಡ ನೆನಪಿನಲ್ಲಿಟ್ಕೊಂಡು ಮಾತಾಡೋ. ಭಾಗೀರಥಿ, ಕರುನಾಡಿನ ಬೆಡಗಿ, ಇದರ ಮಾತಿನ ಅರ್ಥ ನನಗೆ ಗೊತ್ತಿದ್ದರೆ ಕರುನಾಡಿನ ಬೆಡಗಿಯರೆಂದರೆ ಹೇಗಿರ್ತಾರೆ ಗೊತ್ತಾ? ಮೈ ತುಂಬ ಸೀರೆ ಉಟ್ಟು, ತಲೆ ತುಂಬ ಸೆರಗ ಹೊತ್ತು, ಕೈ ತುಂಬ ಬಳೆ ಉಟ್ಟು, ಹಣೆ ಮೇಲೆ ಕುಂಕುಮ ಇಟ್ಟು ಸಾಗಿ ನಡೆದರೆ ಎಂತಹ ಕಾಮುಕನಿದ್ದರೂ ಸರಿದು ನಿಲ್ಲುತ್ತಾರೆ ಹೊರತು ಅದನ್ನು ಬಿಟ್ಟು ಪಿರಂಗಿರಂತೆ ತುಂಡು ಬಟ್ಟೆ ಧರಿಸಿಕೊಂಡು ಅಡ್ಡಾಡ್ತಿರಲ್ಲ. ಬೇಡಕೊಂಡಿ, ಇನ್ನೊಂದು ಸಾರಿ ಈ ಮಾತೆತ್ತಿದ್ರೆ ನಿನ್ನ ಬಾಯಲ್ಲಿರೋ ಹಲ್ಲು ಭೂಮಿಗೆ ಬೀಳುತ್ತೆ, ಎಚ್ಚರ. ಏ ಭಾಗ್ಯ, ಎಲುವ ನಿಲ್ಲದ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಇದೇ ಮಾತನ್ನು ಬೇರೆಯವರಾಗಿದ್ದ ಆಡಿದ್ದೆ ಆದರೆ ಅವರೆದೆ ಬಿಸಿ ರಕ್ತ ಕುಡಿತಿದ್ದೆ. ಎಚ್ಚರ ತಪ್ಪಿ ಹುಚ್ಚರಾಗಿ ಮಾತನಾಡಿದ್ರೆ ಕೆಚ್ಚದೆಯ ರಾಣಿಯಾಗಿ ಮಚ್ಚೆಯಿಂದ ಮಾತನಾಡಿಸಬೇಕಾಗುತ್ತೆ, ಎಚ್ಚರ. ಏ ಭಾಗ್ಯ, ಕೈಯಲ್ಲಿ ಬಳೆ ತೊಟ್ಟಿರುವ ನಿನಗೂ ಇಷ್ಟು ಸೌಖ್ಯರಬೇಕಾದ್ರೆ ಮೀಸೆ ಹೊತ್ತ ಗಂಡಸಾದ ನನಗೆ ಅಷ್ಟಿರಬೇಕು. ಇದನ್ನು ಬಾಯಿಂದ ಹೇಳುವುದಲ್ಲ, ಕೈಯಿಂದ ಮಾಡಿ ತೋರಿಸುವನು. ಕೈಯಿಂದ ಮಾಡಿ ತೋರಿಸುವನು ಈ ಪುಂಡ ಹುಲಿ. ಗಂಡು ಗಲಿ ಪುಂಡ ಹುಲಿ. ಓಯ್ ಬಸವರಾಜ, ನಿಜವಾದ ಗಂಡದೆ ನಿನ್ನಲ್ಲಿದ್ದೆ ಮುಟ್ಟಿ ನೋಡ ನನ್ನ ಮೈನ. ಭಾಗ್ಯ, ನನ್ನ ಗಂಡದೆಗೆ ಸವಾಲು ಹಾಕುವ, ಹೇಳು. ಮಾನವ ಹೇಳು ಭಾಗ್ಯ, ಹೇಳು. ಬಿಡು ಬಸವನಂದ, ನಿನ್ನನ್ನು
ಸಮಯ ಸಿಕ್ಕಾಗ ನೋಡ್ಕೊಳ್ತೀನಿ. ಹೋಗಲೇ ಹೋಗು. ನಿನ್ನಂತವ್ರಿಗೆ ಹೇಗೆ ಪಾಠ ಕಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು.